ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಓಂ ರಾಮಸ್ಯ ವಚನಂ ಶ್ರುತ್ವಾ ಭರತ ಪ್ರತ್ಯುವಾಚಃ ಕಿಂ ಮೇ ಧರ್ಮಾದ್ವಿಹೀನಸ್ಯ ರಾಜಧರ್ಮಃ ಕರಿಷ್ಯತಿ. ರಾಮ, ನೀನು ನನಗೆ ಪ್ರಶ್ನೆ ಕೇಳುವ ನೆಪದಲ್ಲಿ ರಾಜಧರ್ಮ ಹೇಗಿರಬೇಕು ಅಂತನ್ನೋದನ್ನು ಹೇಳಿದೆ. ಆದರೆ ನೀನು ತಪ್ಪು ವ್ಯಕ್ತಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಿ. ನನಗೆ ಧರ್ಮವೇ ಇಲ್ಲ, ರಾಜಧರ್ಮ ಎಲ್ಲಿಂದ? ಕಿಮ್ಮೇ ಧರ್ಮಾದ್ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ. ಶಾಶ್ವತೋಯಂ ಸದಾ ಧರ್ಮ ಸ್ಥಿತೋಸ್ಮಾತು ನರರ್ಷಭ ಜ್ಯೇಷ್ಠೇ ಪುತ್ರೇ ಸ್ಥಿತೇ ರಾಜ ಕನೀಯಾನ್ ನ ಕನೀಯಾನ್ ಭವೇನ್ ನೃಪಃ. ನಮ್ಮಲ್ಲಿ ಶಾಶ್ವತವಾದ ಒಂದು ಧರ್ಮ ಇದೆ. ಏನದು? ಹಿರಿಯ ಮಗ ಇರುವಾಗ ಕಿರಿಯ ಮಗ ರಾಜ ಆಗಬಾರದು ಅಂತ ನಮ್ಮ ಕುಲದ ಧರ್ಮ. ಕುಲಧರ್ಮ, ಆದರೆ ಅವನು ಅದನ್ನು ಶಾಶ್ವತ ಧರ್ಮ ಅಂತಾನೆ. ವಸ್ತುತಃ ಶಾಶ್ವತ ಧರ್ಮ ಅಲ್ಲ. ಹಿರಿಯ ಮಗ ಅಯೋಗ್ಯ ಅಂತ ಕಂಡ್ರೆ ಕಿರಿಯವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಅನುಮತಿ ಇತ್ತು. ಒಂದು ರೀತಿ ಏನ್ಸೆಸ್ಟರಲ್ ಪ್ರಾಪರ್ಟಿ ಅಂತ ಏನಿದೆ, ಅದನ್ನು ತಂದೆಯಾದವ ನನ್ನ ಮಗ ಅಯೋಗ್ಯ ಅಂತ ಕಂಡ್ರೆ ಅವನು ಕೊಡದೇ ಇರುವ ಹಕ್ಕು ಅವಾಗ ಇತ್ತು. ಈಗ ಕಾನೂನು ಏನು ಹೇಳುತ್ತೆ ನನಗೆ ಗೊತ್ತಿಲ್ಲ. ಈಗಲೂ ಇರಬಹುದೇನೋ, ಯಾಕೆಂದ್ರೆ ನಮ್ಮ ಗುರುಗಳು ಹೇಳಿದ ಹಾಗೆ ನೆನಪಿತ್ತು. ಇರಲಿ, ಅದೇನು ಬೇಕಾದ್ರೆ ಇರಲಿ. ಅವಾಗ ಅದೊಂದಿತ್ತು. ತಂದೆಯಾದವ ತೀರ್ಮಾನ ಮಾಡಿದರೆ ನನ್ನ ಮಗ ಅಯೋಗ್ಯ ದೊಡ್ಡವ ಅಂತ ಚಿಕ್ಕವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಅನುಮತಿ ಆಗಿನ ಕಾಲದಲ್ಲಿತ್ತು. ಆದರೆ ಭರತ ಅದನ್ನು ಲೆಕ್ಕಿಸಲೇ ಇಲ್ಲ. ಶಾಶ್ವತ ಧರ್ಮ ಅಂತಾನೆ. ಅದು ಭರತನ ಉತ್ಕಂಠತೆಯ ಸಮಸ್ಯೆ. ಭರತ ಭಾವನೆಯ ಆ ಎಕ್ಸ್ಟ್ರೀಮಿನಲ್ಲಿ ಇದ್ದ. ಅದರಿಂದಾಗಿ ಶಾಶ್ವತ ಧರ್ಮ ಏನು ಅಂದರೆ ದೊಡ್ಡ ಮಗ ಪಟ್ಟಾಭಿಷೇಕವನ್ನು ಹೊಂದೋದು, ಚಿಕ್ಕ ಮಗ ಅವನ ಅಡಿಯಾಳಾಗಿ ಇರೋದು ಅಂತ. ಏಕೆಂದರೆ ಭರತನಿಗಿಂತ ಎಷ್ಟೋ ಲಕ್ಷ ವರ್ಷ ಹಿಂದೆ ಇದ್ದ ಯದು ತನ್ನ ದೊಡ್ಡ ಮಗನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ. ಯದು ಅಲ್ಲ, ಯಯಾತಿ. ಯದು ಮಾಡಲಿಲ್ಲ, ಕಡೆಯವನಾದ ಪೂರ್ವಿಗೆ ಮಾಡಿದ. ಹೀಗಾಗಿ ಧರ್ಮ ಅನ್ನೋದು ಕೆಲವೊಮ್ಮೆ ನೀವು ಎಕ್ಸ್ಟ್ರೀಮ್ನಲ್ಲಿ ಇರುವಾಗ ಕೆಲವೊಂದು ಸತ್ಯದ ತುಣುಕುಗಳು ಆಚೀಚೆ ಹೋಗಿಬಿಡ್ತವೆ. ಸತ್ಯವನ್ನು ಕಾಣಬೇಕು ಅಂತಂದರೆ ಎಷ್ಟು ತಟಸ್ಥತೆ ಬೇಕು ಅಂತಂದರೆ ನಮಗೆ ಇಮ್ಯಾಜಿನೇಷನ್ ಕೂಡ ಬರಲ್ಲ ಅದರದ್ದು. ತಟಸ್ಥವಾಗಿದ್ದರೆ ಸತ್ಯ ಗೋಚರ ಆಗತ್ತೆ ವಿನಃ ಉತ್ಕಟವಾದ ಭಾವುಕತೆಯಲ್ಲಿ ಇದ್ದಾಗ ಏನೇನೋ ಮಾತನಾಡುತ್ತೇವೆ. ಸರಿಯಾದದ್ದರ ಬಗ್ಗೆ ಲಕ್ಷ್ಯವೇ ವಿಪರೀತವಾಗಿಯೇ ತೋರೋದು. ಅದರಿಂದಾಗಿ ವಿಪರೀತ ಭಾವುಕ ಆಗಬಾರದು. ಸತ್ಯ ಗೊತ್ತಾಗಬೇಕು ಅಂತಾದರೆ ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡೋದು ಅನ್ನೋದು ಸರಿಯೇ, ಆದರೆ ಅದು ಶಾಶ್ವತ ಧರ್ಮ ಅಲ್ಲ. ಅದು ಭರತನ ವ್ಯೂ. ಯಾಕೆ ಅಂದರೆ ಭರತ ಆ ಎಕ್ಸ್ಟ್ರೀಮ್ನಲ್ಲಿ, ಎಕ್ಸ್ಟ್ರೀಮ್ ಎಕ್ಸ್ಟಸಿ ಅಂತಾರಲ್ಲ, ಅದರಲ್ಲಿ ಇದ್ದ. ಸಮೃದ್ಧಾಂ ಮಯಾತಾರ್ಧಂ ಅಯೋಧ್ಯಾಂ ಗಚ್ಚ ರಾಘವ ಅಭಿಷೇಚಯ
ಅಯೋಧ್ಯೆಗೆ ಹೊರಡು, ಓ ದೊರೆ, ನಿನ್ನನ್ನು ನೀನು ಅಭಿಷೇಕ ಮಾಡಿಸಿಕೋ, ನಮ್ಮ ಕುಲ ಉಳಿಬೇಕಲ್ಲಪ್ಪ. ರಾಜ ನಮ್ಮಾನುಚಂ ಪ್ರಾಹು ದೇವತ್ವೇ ಸಮ್ಮತೋ ಮಮ ಯಸ್ಯ ಧರ್ಮಾರ್ಥ ಸಹಿತಂ ವೃತ್ತಮಾಹುರಮಾನುಚಂ. ರಾಜ ಮನುಷ್ಯ, ರಾಜನ ನಡೆ, ರಾಜನ ಅಧಿಕಾರ ಅಮಾನುಷ. ಅಮಾನುಷ, ದಿವ್ಯ, ಅಲೌಕಿಕ, ಈ ಎಲ್ಲ ಪದಗಳಿಗೂ ಅದರದ್ದೇ ಆದ ಮಹತ್ವ ಇದೆ. ನಾವಿವತ್ತು ಯದ್ವಾ ತದ್ವಾ ಆ ಪದವನ್ನು ಬಳಸ್ತಾ ಇದ್ದೇವೆ, ಎಚ್ಚರದಿಂದ ಬಳಸ್ತಾ ಇಲ್ಲ. ದಿವ್ಯ ಅಂದರೆ ಈ ಲೋಕ ಬಿಟ್ಟು ಬೇರೆ ಲೋಕದಲ್ಲಿ ಉಂಟಾದದ್ದು. ದಿವಿಭವಂ ದಿವ್ಯಂ. ಓಹೋ, ನಿಮ್ಮ ಉಪನ್ಯಾಸ ಏನು ದಿವ್ಯ ಅಂತಾರೆ. ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ. ನಾನು ಇಲ್ಲೇ ಇರೋದು, ನನ್ನ ದೇಹ ಇಲ್ಲಿಯ ಅನ್ನವನ್ನೇ ಉಂಡದ್ದು, ನಮ್ಮ ಮನಸ್ಸು ಇಲ್ಲಿನಿಂದಲೇ ಪುಷ್ಟಗೊಂಡದ್ದು. ಅದರಿಂದ ಆಡುವ ಮಾತು ದಿವ್ಯ ಹೇಗೆ? ಯಾರು ಹೇಳಿದ್ರಿ ಇವರಿಗೆ ಅಂತ ಅನಿಸುತ್ತೆ. ಇನ್ನು ಅಲೌಕಿಕ, ಲೋಕವನ್ನು ಮೀರಿ ಇರುವಂಥದ್ದು ಅಂತ. ಇನ್ನು ಕೆಲವರು ಅವನು ವೈದಿಕ ಇವನು ಲೌಕಿಕ ಅಂತಾರೆ. ಏನು ವೈದಿಕರೇನು ಲೋಕದಲ್ಲಿಲ್ಲದೆ ಮೇಲ್ಗಡೆ ತೇಲಾಡ್ತಾ ಇದ್ದಾರ? ವೈದಿಕ ಅನ್ನೋ ಶಬ್ದಕ್ಕೆ ವೇದದ ಅರ್ಥ ತಿಳಿದವ ಅಂತ ಅರ್ಥ. ಲೌಕಿಕ ಅಂತ ಒಂದು ಪದವೇ ಇಲ್ಲ. ಯಾಕೆಂದರೆ ಸರ್ವೇಪಿ ಲೋಕೆ ಭವಂತಿ, ಲೋಕೆ ಭವಂತಿ ಇತಿ ಲೌಕಿಕಾಹ. ಲೋಕದಲ್ಲಿ ಯಾರು ಇರ್ತಾರೆ ಅವರು ಲೌಕಿಕರು. ವೈದಿಕರು ಅಂದರೆ ವೇದಂ ಯೋ ಜಾನಾತಿ, ಯಾರು ವೇದವನ್ನು ತಿಳಿಯುತ್ತಾನೆ ಅವನು ವೈದಿಕ. ಬಳಸುವಾಗ ಶುದ್ಧವಾಗಿ ಪದವನ್ನು ಬಳಸಬೇಕು, ಅದರ ಅರ್ಥದ ಔಚಿತ್ಯವನ್ನು ಮೀರದೆ ಬಳಸಬೇಕು. ಅದು ನಿಜವಾಗಿಯೂ ಚಾಲೆಂಜ್. ಅದರಿಂದಾಗಿ ಅಮಾನುಷ, ರಾಜಮಾನುಷ, ರಾಜನ ವೃತ್ತ ಅಮಾನುಷ. ವೃತ್ತ ಅಂದರೆ ನಡೆ. ಯಾವಾಗ? ಧರ್ಮ ಅರ್ಥ ಸಹಿತವಾದಾಗ ಅಮಾನುಷ. ಸಾಮಾನ್ಯ ಮನುಷ್ಯರಿಗೆ ಅಷ್ಟು ಧರ್ಮಾರ್ಥಗಳನ್ನು ಜೊತೆಗೆ ತಗೊಂಡು ಹೋಗಲಿಕ್ಕಾಗಲ್ಲ. ಸಾಮಾನ್ಯ ಮನುಷ್ಯರಿಗೆ ಆ ಪರಿ ಕಾಮದ ಮೇಲೆ ಒಂದು ಹೋಲ್ಡ್ ಇರೋದಿಲ್ಲ. ಏನು ಬೇಕಾದರೂ ಮಾಡಬಹುದು ರಾಜರು. ಕೇಕಯಸ್ಥೇತು ಮಯಿ ಮಯಿ ತ್ವಯಿ ಚಾರಣ್ಯಮಾಶ್ರಿತೆ ಧೀಮಾನ್ ಸ್ವರ್ಗಂ ಗತೋ ರಾಜ ಯಾಯಜೂಕಸ್ಸತಾಂ ಮತಃ. ಅಣ್ಣ, ಇದರೆಡೆಯಲ್ಲಿ ಒಂದು ವಿಷಯ ಹೇಳಬೇಕು ನಿನಗೆ. ನಾನು ಕೇಕಯದಲ್ಲಿದ್ದೆ, ನೀನು ಕಾಡಿನಲ್ಲಿದ್ದೆ. ಆಗ ನಮ್ಮ ಅಪ್ಪ ಇಲ್ಲ. ಯಾಯಜೂಕಃ, ನಿರಂತರವಾಗಿ ಯಾಗವನ್ನು ಮಾಡಿದವ. ಸತಾಂ ಮತಃ, ಸಜ್ಜನರೆಲ್ಲ ಅವನನ್ನು ಪ್ರೀತಿಸಿದ್ರು. ನಿಷ್ಕ್ರಾಂತ ಮಾತ್ರೇ ಭವತಿ ಸಹ ಸೀತೇತ ಲಕ್ಷ್ಮಣೆ ದುಃಖ ಶೋಕಾಭಿಭೂತಸ್ತು ರಾಜ ತ್ರಿದಿವಮಭ್ಯಗಾತ್. ನೀನು ಹೊರಟ ಕೂಡಲೇ ದುಃಖ ಶೋಕಗಳಿಂದ ತುಂಬಿ ರಾಜ ಆ ಲೋಕಕ್ಕೆ ತೆರಳಿದ. ಉತ್ತಿಷ್ಠ ಪುರುಷವ್ಯಾಘ್ರ ಕ್ರಿಯತಾ ಮುದಕಂ ಪಿತುಃ ಅಹಂ ಚಾಯಂಚ ಶತ್ರುಘ್ನಃ ಪೂರ್ವಮೇವ ಕೃತೋದಕೌ. ಆದ್ದರಿಂದ ಏಳಣ್ಣ, ಕ್ರಿಯತಾ ಮುದಕಂ ಪಿತುಃ, ತಂದೆಗೆ ಪುಣ್ಯೋದಕವನ್ನು ಧಾರೆಯೇರಿ ಧರ್ಮೋದಕವನ್ನು ಕೊಡು. ನಾನು ಮತ್ತು ಶತ್ರುಘ್ನ ಈ ಮೊದಲೇ ಧರ್ಮೋದಕವನ್ನು ಬಿಟ್ಟಿದ್ದೇವೆ ಅಪ್ಪನಿಗೆ. ಪ್ರಿಯೇಣ ಕಿಲ ದತ್ತಂ ಹಿ ಪಿತೃಲೋಕೇಚು ರಾಘವ ಅಕ್ಷಯಂ ಭವತೀತ್ಯಾಹು ಭವಾನ್ಶ್ಚೈವ ಪಿತುಪ್ರಿಯ. ಅತ್ಯಂತ ಪ್ರಿಯನಾದವ ಧರ್ಮೋದಕವನ್ನು ಕೊಟ್ಟರೆ ಬಹಳ ಪ್ರೀತಿ ಉಂಟಾಗತ್ತೆ ಪಿತೃಗಳಿಗೆ. ಅದರಿಂದ 7 ಇವನು ಹೇಳ್ತಾ ಇರೋದು ಇನ್ನೂ 1 ವರ್ಷ ಆಗಿಲ್ಲ ನೋಡಿ. ಹೀಗಾಗಿ 1 ವರ್ಷದ ಒಳಗಡೆ ಮಾಡುವಂತಹ ಕ್ರಿಯೆಯೆಲ್ಲ ಜೀವನಿಗೆ ಸಂಬಂಧಪಟ್ಟದ್ದು. ಯಾವಾಗ ವರ್ಷಾಂತಿಕ ಆಗತ್ತೆ, ವರ್ಷಾಂತಿಕ ಆದ ಮೇಲೆ ಅದು ಪಿತೃದೇವತೆಗಳಿಗೆ ಸಂಬಂಧಪಡೋದು. ಇದು ವ್ಯತ್ಯಾಸ ನಮಗೆ ಈ ವೇದದ ಅಂತ್ಯಷ್ಟಿ ಮಂತ್ರಗಳಿಂದಲೇ ಗೊತ್ತಾಗುತ್ತೆ. ಅಂತ್ಯಷ್ಟಿ ಮಂತ್ರಗಳು ಎಲ್ಲಿಯ ತನಕ ಅಂದರೆ ಆ ವ್ಯಕ್ತಿ ಚಿತೆಯಲ್ಲಿ ಇರುವಾಗ ಮಗನಾದವನು ಹೇಳುವ ಮಂತ್ರ, ಅಪ್ಪ ನಿನ್ನನ್ನು ಸುಡ್ತಾ ಇಲ್ಲ, ನಿನ್ನ ಶರೀರವನ್ನು ಮಾತ್ರ ಸುಡ್ತಾ ಇದ್ದೇನೆ, ಅಭಿಮಾನವನ್ನು ಬಿಡು, ಸುಖವಾಗಿ ಇರು,
ನೋವನ್ನು ಅನುಭವಿಸಬೇಡ ಅಂತ ಹೇಳ್ತಾನೆ. ಹೀಗಾಗಿ ನಮ್ಮ ಜನತೆಗೆ ಇವತ್ತು ಬೇಕಾಗಿರೋದು ಅದು. ಏನು ಡೈಲಿ ರೊಟೀನ್ ಅಂತ ಏನಿರುತ್ತೆ ಅದರ ಅರ್ಥ. ಆಮೇಲೆ ಮುಖ್ಯವಾಗಿ ಈ ಗೃಹ್ಯ ಸೂತ್ರ ಏನು, ಗೃಹಸ್ಥನಾದವನ ಕರ್ಮ. ಸನ್ಯಾಸಿ ಎಲ್ಲ ಬಿಟ್ಟಿರ್ತಾರೆ ಬಿಡಿ. ಗೃಹಸ್ಥನಾದವನು ಯಾವ ಯಾವ ಮಂತ್ರಗಳನ್ನು ಬಳಸ್ತಾನೆ, ಸಂಸ್ಕಾರ ಆಗುವಾಗ ಯಾವ ಯಾವ ಮಂತ್ರಗಳನ್ನು ಅವನು ಚಿಂತನೆ ಮಾಡ್ತಾನೆ ಅಂತ. ಸನ್ಯಾಸ ತೆಗೆದುಕೊಳ್ಳುವವರಿಗೆ ನಾವೇನು ಹೇಳ್ತಾ ಇರ್ತೇವೆ ಅಂತ ಪರಿಜ್ಞಾನ ಇರುತ್ತೆ. ಎಲ್ಲವನ್ನು ಬಿಡ್ತಾ ಇದ್ದೇವೆ, ದೇವರಲ್ಲಿ ಎಲ್ಲವನ್ನು ಒಪ್ಪಿಸ್ತಾ ಇದ್ದೇವೆ ಅಂತ. ಮದುವೆ ಆಗ್ತಾ ಇರುವವ್ರಿಗೆ ಅದಿರಲ್ಲ. ಯಾಕೆಂದರೆ ಹೆಣ್ಣು ಹೇಳಬೇಕಾದ ಮಂತ್ರ, ಗಂಡು ಹೇಳಬೇಕಾದ ಮಂತ್ರ, ಇವೆರಡನ್ನು ಹೇಳೋದು ಪುರೋಹಿತ. ಈ ಅವಸ್ಥೆ ಇದೆ. ಅದರಿಂದಾಗಿ ಮೊದಲು ಬೇಕಾದದ್ದು ಅದು. ಆದ್ದರಿಂದ ಇಲ್ಲಿ ಹೇಳುವ ಭರತನ ಮಾತು ಏನಿದೆ ಇದನ್ನು ನೀವು ಗಮನಿಸಬೇಕು. ಪ್ರಿಯೇಣ ಕಿಲ ದತ್ತಂ ಹಿ ಪಿತೃಲೋಕೇಶು ರಾಘವ ಅಕ್ಷಯಂ ಭವತೀತ್ಯಾಹು ಭವಾನ್ಶ್ಚೈವ ಪಿತುಪ್ರಿಯ. ಅತ್ಯಂತ ಪ್ರೀತಿಪಾತ್ರರಾದವರು ಕೊಟ್ಟರೆ ಪಿತೃಲೋಕದಲ್ಲಿ ನೆಲೆಗೊಂಡ ಆ ವ್ಯಕ್ತಿಗೆ ಸಂತೋಷ ಆಗತ್ತೆ ಅಂತ ಬಲ್ಲವರು ಹೇಳುತ್ತಾರೆ. ಅಣ್ಣ, ನೀನು ಅತ್ಯಂತ ಪ್ರೀತಿಪಾತ್ರ, ಅಪ್ಪನಿಗೆ ಹೋಗಿ ಕೊಡು. ತ್ವಾಮೇವ ಶೋಚನಸ್ತವ ದರ್ಶನೇಪ್ಸುಹು ತ್ವಯ್ಯೇವ ಸಕ್ತಾಂ ಅನಿವರ್ತ್ಯ ಬುದ್ಧಿಂ ತ್ವಯಾ ವಿಹೀನಸ್ತವ ಶೋಕರುಗ್ಣಃ ತ್ವಾಂ ಸಂಸ್ಮರನ್ನೇವ ಗತಃ ಪಿತಾತೇ. ನಿನ್ನನ್ನೇ ದುಃಖಿಸುತ್ತಾ ನಿನ್ನನ್ನೇ ನೋಡಬೇಕು ಅನ್ನುವ ಉತ್ಕಟವಾದ ಬಯಕೆಯನ್ನು ಹೊತ್ತು ಬುದ್ಧಿಯಲ್ಲಿರುವ ನಿನ್ನನ್ನು ತೆಗೆಯಲಾರದೆ ನಿನ್ನಿಂದ ದೂರಾಗಿ ಶೋಕರುಗ್ಣಃ ದುಃಖದಿಂದ ಕಂಗೆಟ್ಟು ನಿನ್ನನ್ನೇ ನೆನಪಿಸಿಕೊಂಡು ಸತ್ತ ನಮ್ಮಪ್ಪ, ಆದ್ದರಿಂದ ನೀನು ಕೊಡಬೇಕು ಅಂತ ಹೇಳಿದ ಅನ್ನುವಲ್ಲಿಗೆ 102ನೇ ಸರ್ಗ ಮುಗೀತು. ತಾಂ ಶ್ರುತ್ವಾ ಕರುಣಾಂ ವಾಚಂ ಪಿತೃಮರಣ ಸಂಹಿತಾಂ ರಾಘವೋ ಭರತೇನೋಕ್ತಾಂ ಬಭೂವ ಗತಚೇತನಃ. ಈ ಕರುಣಾಪೂರ್ಣವಾದ ಮಾತನ್ನು ಕೇಳ್ತಾ ತಂದೆಯ ಸಾವಿನ ಆಘಾತವನ್ನು ಎರಗಿಸಿಕೊಳ್ಳುತ್ತಾ ಶ್ರೀರಾಮ ಗತಚೇತನಃ, ಒಂದು ಕ್ಷಣ ದಿಗ್ಭ್ರಾಂತನಾದ. ತಂತು ವಜ್ರಮಿವೋತ್ಸೃಷ್ಟ ಮಾಹವೇದಾನವಾರಿಣ ವಾಗ್ವಜ್ರಂ ಭರತೇನೋಕ್ತಂ ಅಮನೋಜ್ಞಂ ಪರಂ ತಪಃ. ಇಂದ್ರ ಸಿಡಿಲ ಬಡಿಗೆಯಿಂದ ಹೊಡೆದಾಗ ದಾನವರು ಹೇಗೆ ಕಂಗೆಡಬೇಕೋ ಹಾಗೆ ಕಂಗೆಟ್ಟನಂತೆ ರಾಮ. ತಥಾ ಹಿ ಪತಿತಂ ರಾಮಂ ಪ್ರಗೃಹ್ಯ ರಾಮೋ ಬಾಹೂ ವೈ ಪುಷ್ಪಿತಾಂಗೈವ ದ್ರುಮಃ ವನೇ ಪರಚುನಾ ಕೃತ್ತಃ ತಥಾ ಭುವಿ ಪಪಾತಃ. ರಾಮ ಅಯ್ಯೋ ಎಂದು ಕೆಳಗಡೆ ಉರುಳಿದ. ಹೇಗೆ? ಪುಷ್ಪಿತಾಂಗ ಇವದ್ರುಮಃ ವನೇ ಪರಶುನಾ ಕೃತ್ತಃ. ಹೂ ತಳೆದ ಮರ ಕೊಡಲಿಯ ಆಘಾತದಿಂದ ಕೆಳಗಡೆ ಎರಗುವ ಹಾಗೆ ಎರಗಿದ. ತಥಾ ಹಿ ಪತಿತಂ ರಾಮಂ ಜಗತ್ಯಾಂ ಜಗತೀಪತಿಂ ಕೂಲಘಾತ ಪರಿಶ್ರಾಂತಂ ಪ್ರಸುಪ್ತಮಿವ ಕುಂಜರಂ. ಹಾಗೆ ಕುಸಿದ ರಾಮ ಗಂಗೆಯ ತೀರದಲ್ಲಿ ಕುಸಿದು ಕುಳಿತ ಆನೆಯ ಹಾಗೆ ಇದ್ದ. ಭ್ರಾತರಸ್ತೆ ಮಹೇಶ್ವಾತಂ ಸರ್ವತಃಶೋಕಕರ್ಷಿತಂ ರುದಂತಃಸಹ ವೈದೇಹ್ಯ ಶಿಶಿಚುಹು ಸಲಿಲೇನ ವೈ. ನೀರು ತಂದು ಚುಂಕಿಸಿದರಂತೆ. ಸತು ಸಂಜ್ಞಾಂ ಪುನರ್ಲಬ್ಧ್ವಾ ನೇತ್ರಾಭ್ಯಾಂ ಅಶ್ರುಮುತ್ಸೃಜನ್ ಉಪಾಕ್ರಾಮತ ಕಾಕುತ್ಸ್ಥಃ ಕೃಪಣಂ ಬಹುಭಾಷಿತುಂ. ಸ್ವಲ್ಪ ಹೊತ್ತಿಗಾಗಲೇ ಚೇತರಿಸಿಕೊಂಡ. ಬಹಳ ದುಃಖದಿಂದ ಮಾತನಾಡಲಿಕ್ಕೆ ಶುರು ಮಾಡಿದ. ಸ ರಾಮ ಸ್ವರ್ಗತಂ ಶ್ರುತ್ವಾ ಪಿತರಂ ಪೃಥಿವೀಪತಿಂ ಉವಾಚ ಭರತಂ ವಾಕ್ಯಂ ಧರ್ಮಾತ್ಮ ಧರ್ಮ ಸಂಹಿತಂ. ಹೀಗೆ ತನ್ನ ತಂದೆ ಸತ್ತದ್ದನ್ನು ಕೇಳಿ ಭರತನಿಗೆ ನುಡಿದ. ಕಿಂಕರಿಷ್ಯಾಮ್ಯಯೋಧ್ಯಾಯಾಂ ತಾತೆ ದಿಷ್ಟಾಂ ಗತಿಂ ಗತೆ. ಏನಪ್ಪ ಭರತ, ನನ್ನ ಜೊತೆ ಬಂದ್ಬಿಡು ಅಯೋಧ್ಯೆಗೆ ಅಂತ ಹೇಳ್ತಾ ಇದೆಯಲ್ಲ, ಅಪ್ಪ ಇಲ್ಲದಲ್ಲಿ ಏನು ಮಾಡಲಿ ನಾನು?
ಕಸ್ತಾಂ ರಾಜವರಾತ್ ಧೀಮಾನ್ ಅಯೋಧ್ಯಾಂ ಪಾಲಯಿಷ್ಯತಿ. ಇನ್ನು ರಾಜನಿಲ್ಲದ ಅಪ್ಪನಿಲ್ಲದ ಅಯೋಧ್ಯೆಯನ್ನು ಯಾರು ಆಳುತ್ತಾರೆ? ಕಿನ್ನು ತಸ್ಯಾಮಯ ಕಾರ್ಯಂ ದುರ್ಜಾತೇನ ಮಹಾತ್ಮನಃ ಯೋ ಮೃತೋ ಮಮ ಶೋಕೇನ ಸಮಯಾನ ಚ ಸಂಸ್ಕೃತಃ. ನಾನು ಏನು ಮಾಡಲಿ? ನನ್ನ ಹುಟ್ಟೇ ಸರಿಯಿಲ್ಲ. ದುರ್ಜಾತೇನ, ಯಾಕೆಂದರೆ ನನ್ನನ್ನು ನೆನಪಿಸಿಕೊಂಡು ಅಪ್ಪ ಸತ್ತ, ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ನಾನಲ್ಲಿರಲಿಲ್ಲ. ಅಹೋ ಭರತ ಸಿದ್ಧಾರ್ಥೋ ಏನ ರಾಜ ತ್ವಯಾ ನಘ ಶತ್ರುಘ್ನೇನ ಚ ಸರ್ವೇಷು ಪ್ರೇತಕೃತ್ಯೇಷು ಸಂಸ್ಕೃತಃ. ನನಗಿಂತ ನೀನೇ ಪುಣ್ಯವಂತ ಶತ್ರುಘ್ನ, ಭರತ, ನೀವಿಬ್ಬರು ಅಟ್ಲೀಸ್ಟ್ ದೇಹ ಸಂಸ್ಕಾರ ಮಾಡಿದ್ರಿ, ನಾವಿಬ್ಬರು ಇಲ್ಲೆಲ್ಲೋ ಇದ್ದೇವೆ ನೋಡು. ನಿಷ್ಪ್ರಧಾನಾಂ ಅನೇಕಾಗ್ರಾಂ ನರೇಂದ್ರೇಣ ವಿನಾಕೃತಾಂ ನಿವೃತ್ತ ವನವಾಸೋಪಿ ನಾಯೋಧ್ಯಾಂ ಗಂತುಮುತ್ಸಹೇ. ಇನ್ನು ಅಪ್ಪನಿಲ್ಲದ ಮೇಲೆ 14 ವರ್ಷ ಆದಮೇಲೂ ಕೂಡ ಅಯೋಧ್ಯೆಗೆ ಬಂದು ಏನಪ್ಪ ಮಾಡಲಿ, ಕಾಡಿನಲ್ಲೇ ಇದ್ದು ಬಿಡ್ತೇನೆ. ಸಮಾಪ್ತ ವನವಾತಂ ಮಾಂ ಅಯೋಧ್ಯಾಯಾಂ ಪರಂತಪ ಕೋನು ಶಾಸಿಷ್ಯತಿ ಪುನಃ ತಾತೆ ಲೋಕಾಂತರಂ ಗತೆ. ವನವಾಸ ಮುಗಿಸಿಕೊಂಡು ಬಂದರೆ ನನ್ನನ್ನು ಆರ್ಡರ್ ಮಾಡಬೇಕಾದ, ಹೀಗೆ ಮಾಡೋ ರಾಮ ಅಂತ ಹೇಳಬೇಕಾದ ಅಪ್ಪ ಇಲ್ಲ ಅಂದಮೇಲೆ ಬಂದೆಂತ ಮಾಡೋದು? ಪುರಾ ಪ್ರೇಕ್ಷ ಸುವೃತ್ತಂ ಮಾಂ ಪಿತಾ ಯಾನ್ಯಾಹ ಸಾಂತ್ವಯನ್ ವಾಕ್ಯಾನಿ ತಾನಿ ಶ್ರೋಷ್ಯಾಮಿ ಕುತಃಕರ್ಣ ಸುಖಾನ್ಯಹಂ. ನನ್ನ ನಡತೆಯನ್ನು ನೋಡಿ ಖುಷಿಯಾಗಿ ಅಪ್ಪ ನನ್ನನ್ನು ಹೊಗಳುತ್ತಾ ಇದ್ದ, ಏನು ಮಾಡಬೇಕು ಅನ್ನೋದನ್ನು ಬಿಡಿಸಿ ಹೇಳ್ತಾ ಇದ್ದ. ಈಗ ಹೋದರೆ ಯಾರು ನನಗೆ ಹಾಗೆ ಹೇಳುವವರು? ಮಗನೇ ಹೀಗೆ ಮಾಡು ಅಂತ ಹೇಳುವವರು ಯಾರು? ಏವ ಮುಕ್ತ್ವಾಥ ಭರತಂ ಭಾರ್ಯಾಮಭ್ಯೇತ್ಯ ರಾಘವಃ ಉವಾಚ ಶೋಕಸಂತಪ್ತಃ ಪೂರ್ಣಚಂದ್ರ ನಿಭಾನನಾಂ. ಹೀಗೆ ಭರತನಿಗೆ ನುಡಿದು ಸೀತೆಯ ಬಳಿ ಬಂದು ಹೀಗೆಂದ: ಸೀತೆ ಮೃತಸ್ಥೆ ಶ್ವಶುರಃ ಪಿತೃಹೀನೋಸಿ ಲಕ್ಷ್ಮಣ ಭರತೋ ದುಃಖಮಾಚಷ್ಟೆ ಸ್ವರ್ಗತಿಂ ಪೃಥಿವೀಪತೇ. ಸೀತೆ, ನಿನ್ನ ಮಾವ ಇನ್ನಿಲ್ಲ. ಓ ಲಕ್ಷ್ಮಣನೇ, ನೀನು ತಂದೆಯನ್ನು ಕಳೆದುಕೊಂಡಿದ್ದಿ. ಭರತ ನಮಗೆ ಅತ್ಯಂತ ದುಃಖವನ್ನೀವ ವರದಿಯನ್ನು ಹೇಳಿದ್ದಾನೆ. ತತೋ ಬಹುಗುಣಂ ತೇಚಾಂ ಬಾಷ್ಪಂ ನೇತ್ರೇಶ್ವಜಾಯತ ತಥಾ ಬ್ರುವತಿಕಾ ಕುತ್ಸ್ಥೆ ಕುಮಾರಾಣಾಂ ಯಶಸ್ವಿನಾಂ. ಹೀಗೆ ಹೇಳ್ತಾ ಇದ್ದಾಗ ರಾಮನ ಈ ಮಾತನ್ನು ತಾಳಲಾರದೆ ಕಣ್ಣೀರ ಕೋಡಿ ಹರಿಯಿತಂತೆ. ಸಾ ಸೀತಾ ಸ್ವರ್ಗತಂ ಶ್ರುತ್ವಾ ಸ್ವಶುರಂ ತಂ ಮಹಾನೃಪಂ ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಂ ನ ಶಶಾಕೇಕ್ಷಿತುಂ ಪ್ರಿಯಂ. ಸೀತೆ ಮಾವ ಸತ್ತಿದ್ದಾನೆ ಅನ್ನೋದನ್ನು ತಿಳಿದಾಗ ಎದುರುಗಡೆ ಇದ್ದ ರಾಮನನ್ನು ನೋಡಲಾಗಲಿಲ್ಲ. ಯಾಕೆ ಅಂದರೆ ಕಣ್ಣು ತುಂಬ ನೀರು ತುಂಬಿತ್ತು, ಕಣ್ಣಿನ ಮುಂದೆ ಇದ್ದ ರಾಮ ಕಾಣಲಿಲ್ಲ. ಸಾಂತ್ವಯಿತ್ವಾ ತುತಾಂ ರಾಮೋ ರುದತೀಂ ಜನಕಾತ್ಮಜಾಂ ಉವಾಚ ಲಕ್ಷ್ಮಣಂ ತತ್ರ ದುಃಖಿತೋ ದುಃಖಿತಂ ವಚಃ. ರಾಮ ಅಳುವ ಸೀತೆಯನ್ನು ಸಾಂತ್ವನಗೊಳಿಸಿ ಲಕ್ಷ್ಮಣನಿಗೆ ಹೇಳಿದ. ಕರ್ತವ್ಯ ಪ್ರಜ್ಞೆ ಜಾಗೃತ ಆಯಿತು. ಆನಯೆಂಗುದಿ ಪಿಣ್ಯಾಕಂ ಕ್ಷೀರಮಾಹರ ಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ. ಇಂಗುದ ಅದೊಂದು ಇಂಗಳೆ ಮರ ಅಂತ. ಆ ಇಂಗಳೆ ಮರ ಇಂಗುದಿ ಅಂತ, ಅದರ ಪಿಣ್ಯಾಕ ಅದೊಂದು ತರಹದ ಅಂಟು ಅಥವಾ ಒಂದು ತರಹದ ಹಿಟ್ಟು, ಅದನ್ನು ತಗೊಂಡು ಬಾ. ಆನಯ ಇಂಗುದಿ ಪಿಣ್ಯಾಕಂ ಕ್ಷೀರಮಾಹಾರ ಚೋತ್ತರಂ, ಹೊದೆಯೋ ಬಟ್ಟೆಯನ್ನು ತಗೊಂಡು ಬಾ. ಯಾಕೆ ಅಂದರೆ ಅಪ್ಪನಿಗೆ ಶ್ರಾದ್ದ ಮಾಡಿ ಧರ್ಮಕ್ರಿಯೆಯನ್ನು ಮಾಡಬೇಕು, ಧರ್ಮೋದಕವನ್ನು ಕೊಡಬೇಕು. ಸೀತಾ ಪುರಸ್ತಾದ್ವ್ರಜತು ತ್ವಮೇನಾಮಭಿತೋ ವ್ರಜ ಅಹಂ ಪಶ್ಚಾತ್ ಗಮಿಷ್ಯಾಮಿ ಗತಿರ್ಹೇಷಾ ಸುದಾರುಣ. ಮೊದಲು ಸೀತೆ ಹೋಗಲಿ, ಆಮೇಲೆ ನೀನು ಹೋಗು, ನಿನ್ನ ಹಿಂದೆ ನಾನು ಬರ್ತೇನೆ. ತತೋ ನಿತ್ಯಾನುಗಸ್ತೇಷಾಂ ವಿದಿತಾತ್ಮ ಮಹಾಮತಿ
ಮೃದುರ್ದಾಂತಶ್ಚ ಕಾಂತಶ್ಚ ರಾಮೇ ಚ ದೃಢಭಕ್ತಿಮಾನ್. ಅವನು ನಿತ್ಯಾನುಗ, ಯಾವಾಗಲೂ ರಾಮ ಹೇಳಿದ್ದನ್ನು ಮಾಡುವವ, ವಿದಿತಾತ್ಮ, ಯಾವಾಗ ಏನು ಮಾಡಬೇಕು ಎನ್ನುವುದನ್ನು ತಿಳಿದವ, ಮಹಾಮತಿ, ಪ್ರಜ್ಞಾವಂತ, ಮಿದುವಾದ ಮನಸ್ಸಿನವ, ದಾಂತಹ ಇಂದ್ರಿಯ ನಿಗ್ರಹವುಳ್ಳವ. ಅಂತಹ ಲಕ್ಷ್ಮಣ ಮುಂದೆ ನಡೆದ. ಸುಮಂತ್ರಸ್ಥೈ ನೃಪಸುತೈ ಸಾರ್ಧಮಾಶ್ವಾಸ್ಯ ರಾಘವಂ ಅವಾತಾರಯದಾಲಂಬ್ಯ ನದೀಂ ಮಂದಾಕಿನೀಂ ಶಿವಾಂ. ಆಮೇಲೆ ಸುಮಂತ್ರ ಒಂದು ಸ್ವಲ್ಪ ದೂರ ಹೋಗಿ ಆ ಗಂಗೆಯ ಬಳಿ ಇಳಿ ಎಂದ. ತೇಸು ತೀರ್ಥಾಂ ತತ ಕೃಚ್ಛ್ರಾತ್ ಉಪಗಮ್ಯ ಯಶಸ್ವಿನಃ ನದೀಂ ಮಂದಾಕಿನೀಂ ರಮ್ಯಾಂ ಸದಾ ಪುಷ್ಪಿತಕಾನನಾಂ. ಆ ನದಿಯ ಬಳಿ ಇಳಿದು ಶೀಘ್ರ ಸ್ರೋತ ಸಮಾಸಾದ್ಯ ತೀರ್ಥಂ ಶಿವಮಕರ್ದಮಂ ಶಿಶಿತು ಸ್ತೂದಕಂ ರಾಜ್ಞೆ ತತ ಏತದ್ಭವತ್ವಿತಿ. ಆಮೇಲೆ ಅಲ್ಲಿ ಸ್ನಾನ ಮಾಡಿದರು. ಪ್ರಗೃಹ್ಯತು ಮಹೀಪಾಲೋ ಜಲಾಪೂರಿತ ಮಂಜಲಿಂ ದಿಶಮ್ಯಾಮ್ಯಾಮಭಿಮುಖೋ ರುದನ್ವಚನಮಬ್ರವೀತ್. ಆಮೇಲೆ ತರ್ಪಣಾದಿಗಳನ್ನು ಕೊಟ್ಟು, ಮೊದಲು ದೇವತರ್ಪಣವನ್ನು ಕೊಡಬೇಕು, ಆಮೇಲೆ ಋಷಿತರ್ಪಣವನ್ನು ಕೊಡಬೇಕು, ಆಮೇಲೆ ಪಿತೃತರ್ಪಣ. ಇದು ನಾರ್ಮಲ್ ಸಂದರ್ಭದಲ್ಲಿ. ದೇವತರ್ಪಣವನ್ನು ಕೊಟ್ಟು ಋಷಿಗಳನ್ನು ಗೌರವಿಸಿ ಆಮೇಲೆ ಪಿತೃತರ್ಪಣವನ್ನು ಕೊಡೋದು ಸಾಮಾನ್ಯವಾಗಿ. ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬೇರೆ ಬೇರೆ ಶಾಖೆಗಳಲ್ಲಿ. ತಲವಕಾರರದ್ದು ಒಂದು ರೀತಿ, ಯಜುರ್ವೇದಿಗಳಲ್ಲಿ ಬೇರೆ ಬೇರೆ ಆಪಸ್ತಂಬರದ್ದು ಒಂದು ರೀತಿ, ಹಾಗೆಲ್ಲ ಬೇರೆ 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 ಸ್ವಲ್ಪ ಸಣ್ಣ ಸಣ್ಣ ವ್ಯತ್ಯಾಸ ಇರುತ್ತಂತ, ಮೇಜರ್ ಡಿಫ್ರೆನ್ಸ್ ಏನಲ್ಲ. ಆಮೇಲೆ ಇದನ್ನೆಲ್ಲ ಪೂರೈಸಿ ದಕ್ಷಿಣ ದಿಕ್ಕಿಗೆ ತಿರುಗಿ ದಶರಥನನ್ನ ಮನದಲ್ಲಿ ನೆನೆದು ರಾಮ ಹೀಗೆ ಹೇಳಿದನಂತೆ, ಏತತ್ತೇ ರಾಜಶಾರ್ದೂಲ ವಿಮಲಂ ತೋಯಮಕ್ಷಯಂ ಪಿತೃಲೋಕಾಗತಸ್ಯಾದ್ಯ ಮದ್ದತ್ತಮುಪತಿಷ್ಠತು. ಓ ರಾಜಶಾರ್ದೂಲನೇ, ಈ ನಿರ್ಮಲವಾದ ಈ ನೀರು ನಿನ್ನ ತೃಪ್ತಿಗೆ ಕಾರಣವಾಗಲಿ. ನೀನು ಎಲ್ಲೇ ಇರು, ನಿನ್ನ ತೃಪ್ತಿಗೆ ಕಾರಣ ಆಗಲಿ. ಅದು ಮನಸ್ಸು. ನಮ್ಮ ಮನಸ್ಸು ನಾವು ಕೊಡುವ ಹೊರಗಡೆಯ ಪದಾರ್ಥ ಏನಿದೆ ಅದು ನಮ್ಮ ಮನಸ್ಸು ಮನೋರೂಪವನ್ನು ತಳೆದು ಅವರು ತೃಪ್ತರಾಗಲಿ. ನಾವು ಕೊಟ್ಟಿದ್ದ ನೀರೇ ಅವರು ಕುಡಿತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮ ಶ್ರದ್ಧೆಯನ್ನು ಅಮೂರ್ತ, ಅದನ್ನು ಅಮೂರ್ತವಾಗೇ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಮೂರ್ತ ಕ್ರಿಯೆ ಅಂತ ಅನ್ನೋದು ಹೊರಗಡೆ ತೋರ್ತಾ ಇರುತ್ತೆ. ನಾವು ಇಲ್ಲಿ ಮಾಡುವಂತಹ ಪಿಂಡವನ್ನೇ ನೇರವಾಗಿ ಅವರು ತಿಂತಾರೆ ಅಂತ ಅರ್ಥ ಅಲ್ಲ. ಅದರದ್ದೆಲ್ಲ ಮುಂದೆ ಬರುತ್ತೆ. ಜಾಬಾಲಿಗಳು ನಾಸ್ತಿಕವಾದವನ್ನು ರಾಮನ ಮುಂದೆ ಹೇಳ್ತಾರೆ. ಅದನ್ನು ಕೇಳಿ ಬಹಳ ತಮಾಷೆಯಾಗಿ ಇದೆ. ಐಂಗುದಂ ಬದರೈರ್ಮಿಶ್ರಂ ಪಿಣ್ಯಾಕಂ ತಥೋ ಮಂದಾಕಿನಿ ತೀರಂ ಪ್ರತ್ಯುತ್ತೀರ್ಯತರಾಘವಃ ಪಿತುಶ್ಚಕಾರ ತೇಜಸ್ವಿ ನಿರ್ವಾಪಂ ಭ್ರಾತೃಭಿಃ ಸಹ. ಆಮೇಲೆ ಪ್ರತ್ಯೇಕವಾಗಿ ತನ್ನ ಎಲ್ಲ ತಮ್ಮಂದಿರ ಜೊತೆಗೆ ಪಿತೃತರ್ಪಣವನ್ನು ಕೊಟ್ಟ. ಐಂಗುದಂ ಬದರೈರ್ಮಿಶ್ರಂ ಪಿಣ್ಯಾಕಂ ದರ್ಭ ಸಂಸ್ತರೇ. ಅದಾದ ಮೇಲೆ ಇಂಗುದಿ ಮರದ ಪಿಣ್ಯಾಕ ಅಂದರೆ ಹಿಟ್ಟು. ಐಂಗುದಂ ಪಿಣ್ಯಾಕಂ ಬದರೈಹಿ ಮಿಶ್ರಂ. ಬೋರೆ ಮರದ ಹಣ್ಣು, ಅದು ಬದರ ಅಂತ ಕರೀತಾರೆ. ಬೋರೆ ಹಣ್ಣು ಅಂತ ಕರೀತಾರೆ ನೋಡಿ. ಅದು ವೇದವ್ಯಾಸರು ಯಾವಾಗಲೂ ಅದನ್ನು ಶಿಷ್ಯರಿಗೆ ಕೊಟ್ಟು ತಿನ್ನಿ ಅಂತ ಹೇಳ್ತಾರಂತೆ. ಆ ಬದರ ವೃಕ್ಷದ ನಡುವೆ ಇದ್ದಾರೆ, ಆದ್ದರಿಂದಾಗಿ ಬಾದರಾಯಣ ಅಂತ ಅವರಿಗೆ. ಇನ್ನೊಂದು ವಾದರಾಯಣರೇ ಬಾದರಾಯಣರು. ಏ ವಾದೇ ರಥಾಹ ಭವಂತಿ. ಶಾಸ್ತ್ರದ ಚಿಂತನೆ ಯಾರು ಮಾಡ್ತಾ ಇರ್ತಾರೆ ಅವರು ವಾದರರೇ ಉಭಯೋರಭೇದ ಬಾದರರು. ಆ ಶಾಸ್ತ್ರ ಚಿಂತನೆ ಮಾಡುವವರಿಗೆ ಆಸರೆ,
ಆದ್ದರಿಂದಾಗಿ ಬಾದರಾಯಣ ಅಂತ ಅವರ ಹೆಸರು. ಆದ್ದರಿಂದ ಬೋರೆಹಣ್ಣು ಅಂತನ್ನೋದು ಅತ್ಯಂತ ಪವಿತ್ರವಾದದ್ದು. ಆ ಬೋರೆ ಮರದ ಹಣ್ಣಿನ ಜೊತೆಗೆ ದರ್ಭ ಸಂಸ್ತರೆ, ದರ್ಭೆಯಲ್ಲಿ ಪಿಂಡವನ್ನಾಗಿ ಇಟ್ಟು ಈ ರೀತಿ ನುಡಿದ. ಇದಂ ಭುಂಕ್ಷ್ವ ಮಹಾರಾಜ ಪ್ರೀತೋ ಯದಶನಾವಯಂ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಓ ಮಹಾರಾಜನೇ, ನಾವು ಅರ್ಪಿಸುವುದನ್ನು ಉಣ್ಣು. ಯದಶನಾವಯಂ, ನಾವು ಯಾವುದನ್ನು ತಿಂತೇವೋ ಅದನ್ನು ನಾವು ನಿನಗಿಡ್ತೇವೆ. ಯಾಕೆಂದರೆ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಪುರುಷ ಯಾವ ಅನ್ನವನ್ನು ಉಣ್ಣುತ್ತಾನೋ ಅದೇ ಅನ್ನ ಅವರಿಗೆ. ಅದರಿಂದ ನಾವೇನು ತಿಂತೇವೋ ಅದನ್ನು ನಿನಗೆ ಅರ್ಪಣೆ ಮಾಡ್ತೇವೆ ಅಷ್ಟೇ. ದೇವರಿಗೆ ಒಪ್ಪಿಸೋದು ನಾವೇನು ತಿಂತೇವೋ ಅದನ್ನು. ಆದ್ದರಿಂದ ಯದನ್ನಾಹ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಕೆಲವ್ರಿಗೆ ಏನೇನೋ ಕಲ್ಪನೆಗಳಿದೆ. ಯಾವುದ್ಯಾವುದೋ ಸಮಸ್ಯೆಯಿಂದ ಪಾಪ ವ್ರತ ಮಾಡಲಿಕ್ಕಾಗಿರಲ್ಲ. ವ್ರತ ಮಾಡಲಿಕ್ಕಾಗದವರು ಅವರತಾದ ಪದಾರ್ಥವನ್ನು ಸಮರ್ಪಣೆ ಮಾಡ್ಬೋದಾ ಮಾಡಬಾರ್ದಾ? ನಿಮ್ಮ ದೇವರಿಗೆ ಸಮರ್ಪಣೆ ನೀವು ತಿಂತೀರೋ ಇಲ್ವೋ? ಮಾಡಬಹುದು. ವ್ರತ ಮಾಡಿ ಇಂದ್ರಿಯ ನಿಗ್ರಹದ ಸಂಕೇತ ಅದು ಬೇರೆ. ಆದರೆ ದೇವರಿಗೆ ವ್ರತ ಇರೋದು, ಮಾಡಲಿಕ್ಕಿರೋದು ನಮಗೆ, ದೇವ್ರಿಗಲ್ಲ. ಅದು ಜನರಲ್ಲಿ ಅಂದರೆ ಅದು ದೇವ್ರಿಗೆ ಸಮರ್ಪಣೆ ಮಾಡಬಾರ್ದು ಅನ್ನೋದರ ಉದ್ದೇಶ ನಾವು ಮಾಡಿ ಅಂತಾನೆ ಅರ್ಥ ಅದರದ್ದು. ಏಕಾದಶಿ ದೇವರಿಗೆ ನೈವೇದ್ಯ ಮಾಡಬೇಕಾ ಮಾಡಬಾರ್ದ? ನೀವು ತಿನ್ನೋದಕ್ಕಾಗಿ ಮಾಡೋದು, ದೇವರಿಗೇನು ಬೇಕಿಲ್ಲ. ಮಾಡೋದಾದರೆ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ನೀವು ತಿಂದೇ ಹೋದರೆ ಆಯಿತು. ನೀವು ತಿಂದರೆ ಮಾಡಿ, ನೀವು ತಿಂದೇ ಹೋದರೆ ಮಾಡಬೇಡಿ. ಅಲ್ಲ, ಕೆಲವೊಂದು ಕ್ಷೇತ್ರದಲ್ಲಿ ಬಂದ್ಬಿಟ್ರೆ ತಲೆ ಕೆಡಿಸ್ಕೊಳ್ಬೇಡಿ, ಮಾಡಿ ಅಷ್ಟೇ. ನೀವಂತೂ ಏನು ತಿನ್ನಲ್ವಲ್ಲ, ಮುಗೀತಲ್ಲ ಅಲ್ಲಿ. ಬೇರೆಯವ್ರಿಗೆ ತಿನ್ಲಿಕ್ಕೆ ಮಾಡಿದ್ರೆ ಮಾಡಲಿ. ಕೆಲವೊಬ್ಬರಿಗೆ ಉಡುಪಿಯಲ್ಲಿ ಏಕಾದಶಿಯೂ ಕೂಡ ಉರುಳಿ ಸಮರ್ಪಣೆ ಉಂಟು. ದೊಡ್ಡ ಜಿಜ್ಞಾಸೆ, ಮಾಡಬೇಕಾ ಮಾಡಬಾರ್ದ? ದೇವರು ಮಾಡಲಿ ಬಿಡಲಿ, ನಿಮಗೇನು? ಅದನ್ನು ಸಮರ್ಪಣೆ ಮಾಡುವವರಂತೂ ಮಾಡಲ್ಲ ತಾನೆ, ಯಾಕೆ ತಲೆ ಕೆಡಿಸ್ಕೋತೀರ? ಬೇಡದ್ದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ನಮ್ಮಲ್ಲಿ. ಅವ್ರು ಮಾಡಿದರೆ ನೀವಂತೂ ಮಾಡಬೇಡಿ ಅಷ್ಟೇ. ನಿಮ್ಮ ಮನೆಯಲ್ಲಿ ಅವ್ರು ಮಠದಲ್ಲಿ ಮಾಡ್ಕೋತಾರೆ, ಮಾಡ್ಕೊಳ್ಳಿ ಬಿಡಿ, ತಿಂದೆ ಹೋದ್ರೆ ಆಯಿತು. ಏನೋ ಪರಂಪರಾಗತವಾಗಿ ಬಂದ್ಬಿಟ್ಟಿದೆ, ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರೆ? ತಲೆ ಕೆಡಿಸ್ಕೊಳ್ಳಿಕ್ಕೆ ಬೇಕಷ್ಟು ಸಮಾಚಾರಗಳುಂಟು ಜಗತ್ತಿನಲ್ಲಿ. ನಮ್ಮ ಶಾಸ್ತ್ರದ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡ್ರು ಸಾಕು. ಅದರಿಂದ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ನೀವೇನು ತಿಂತಿರೋ ಅದರ ಸಮರ್ಪಣೆ. ಇದಂ ಭುಂಕ್ಷ್ವ ಮಹಾರಾಜ ತತಸ್ತೇನೈ. ಅದರಿಂದಾಗಿ ರಾಮ ಈ ರೀತಿ ಗಟ್ಟಿಯಾಗಿ ದಕ್ಷಿಣ ದಿಕ್ಕಿಗೆ ತಿರುಗಿ ಸಮರ್ಪಣೆ ಮಾಡಿ ಹೇಳಿದ ಅಂತೆ. ತತಸ್ತೇನೈವ ಮಾರ್ಗೇಣ ಪ್ರತ್ಯುತ್ತೀರ್ಯ ನದೀ ತಟಾತ್ ಸರಿತ್ತಟಾತ್ ಆರುರೋಹ ನರವ್ಯಾಘ್ರೋ ರಮ್ಯ ಸಾನುಂ ಮಹೀಧರಂ. ಆಮೇಲೆ ಯಾವ ದಾರಿಯಿಂದ ಇಳಿದನೋ ನದಿಗೆ, ಅದೇ ದಾರಿಯಿಂದ ಮೇಲ್ಗಡೆ ಎದ್ದು ಬಂದ. ತತಃಪರ್ಣಕುಟಿದ್ವಾರ ಮಾತಾದ್ಯ ಜಗತೀಪತಿ ಪರಿಜಗ್ರಾಹ ಪಾಣಿಭ್ಯಾಮುಭೌ ಭರತ ಲಕ್ಷ್ಮಣೌ. ಆಮೇಲೆ ಒಂದು ಕೈಯಲ್ಲಿ ಭರತನನ್ನು, ಇನ್ನೊಂದು ಕೈಯಲ್ಲಿ ಲಕ್ಷ್ಮಣನನ್ನು ಹಿಡಿದ. ತೇ ಶಾಂತು ರುದತಾಂ ಶಬ್ದಾತ್ ಪ್ರತಿಶಬ್ದೋ ಭವದ್ಗಿರೌ ಭ್ರಾತೃಣಾಂ ಸಹ ವೈದೇಹ್ಯ ಸಿಂಹಾನಾಂ ನರ್ದತಾಮಿವ. ಆಮೇಲೆ ಭರತ, ಆಮೇಲೆ ಲಕ್ಷ್ಮಣ, ಶತ್ರುಘ್ನ, ಸೀತೆ ಎಲ್ಲರೂ ಹೋಂತ ಅಳ್ಳಿಕ್ಕೆ ಶುರು ಮಾಡಿದ್ರು. ಅವರ ಅಳು ಇಡೀ ಬೆಟ್ಟದ ತಪ್ಪಲಲ್ಲಿ, ಬೆಟ್ಟದ ಕೆಳಭಾಗದಲ್ಲಿ ಪ್ರತಿಧ್ವನಿಸಿತು. ಮಹಾಬಲಾನಾಂ ಮೃದತಾಂ ಕುರುವತಾಮುದಕಂಪಿತು ವಿಜ್ಞಾಯ ತುಮುಲಂ ಶಬ್ದಂ
ತ್ರಸ್ತ ಭರತ ಸೈನಿಕಾ, ಇದುವರೆಗೂ ಭರತನ ಸೈನಿಕರು ದೂರದಲ್ಲಿ ಇದ್ರು, ಅವ್ರಿಗೆ ಗೊತ್ತೇ ಇರಲಿಲ್ಲ. ಈ ಅಳುವ ಸದ್ದನ್ನು ಕೇಳಿ ಆ ಸದ್ದನ್ನು ಹಿಂಬಾಲಿಸಿಕೊಂಡು ಬಂದ್ರಂತೆ. ಅಬ್ರುವನ್ಶ್ಚಾಪಿ ರಾಮೇಣ ಭರತ ಸಂಗತೋ ಧ್ರುವಂ ತೇತಾಮೇವ ಮಹಾನ್ ಶಬ್ದ ಶೋಚತಾಂ ಪಿತರಮೃತಂ. ಅಂದುಕೊಂಡ್ರಂತೆ ಖಂಡಿತವಾಗಿ ಭರತ ಮತ್ತು ರಾಮ ಅವರೆಲ್ಲ ಒಂದು ಕೂಡಿರಬೇಕು. ತಂದೆ ಸತ್ತು ಹೋದ ಸುದ್ದಿಯನ್ನು ಭರತ ಹೇಳಿರಬೇಕು. ಅದರಿಂದಾಗಿ ಹೀಗೆ ಅಳ್ತಾ ಇದ್ದಾರೆ ಅಂತ ಓಡೋಡಿ ಬಂದ್ರಂತೆ ಅವರು ಕೂಡ. ಅಥವಾಹಾನ್ ಪರಿತ್ಯಜ್ಯ ತಂ ಸರ್ವೇ ವಿಮುಖಾಸ್ವನಂ ಅಪ್ಯೇಕ ಮನಸೋ ಜಗ್ಮುಹು ಯಥಾ ಸ್ಥಾನಂ ಪ್ರಧಾವಿತಾ. ಆಲ್ಮೋಸ್ಟ್ ಓಡ್ಕೊಂಡು ಬಂದಿದ್ದಾರೆ. ಕೆಲವೊಬ್ಬರು ಆನೆಗಳಿಂದ, ಕೆಲವೊಬ್ಬರು ಕುದುರೆಗಳಿಂದ, ಕೆಲವೊಬ್ಬರು ರಥದಿಂದ. ಸುಕುಮಾರಾಸ್ತಥೈವಾನ್ಯೇ ಪದ್ಭಿರೇವ ನರಾಯಯುಹು. ಕೆಲವರು ಕೈಕಾಲು ಗಟ್ಟಿ ಇದ್ದವರು ಓಡ್ಕೊಂಡು ಬಂದರಂತೆ. ಅಚಿರಪ್ರೋಚಿತಂ ರಾಮಂ ಚಿರವಿಪ್ರೋಚಿತಂ ಯಥಾ ದ್ರಷ್ಟು ಕಾಮೋ ಜನಸ್ಸರ್ವೋ ಜಗಾಮ ಸಹಸಾಶ್ರಮಂ. 20 ದಿವಸ ಆಗಿತ್ತಷ್ಟೇ ರಾಮನನ್ನು ಬಿಟ್ಟು, 20-25 ದಿವಸ. ಹಬ್ಬ ಅಂದರೆ 1 ತಿಂಗಳು ಅಂತ ಇಟ್ಕೊಳ್ಳಿ. ಹೋಗಲಿಕ್ಕೆ 6 ದಿವಸ. ಈಗ 6ನೇ ದಿವಸ ರಾಮ ಹೋದ 6ನೇ ದಿವಸ ದಶರಥ ಸತ್ತಿದ್ದು. ಆ 6ನೇ ದಿವಸದಿಂದ ಅಫ್ಘಾನಿಸ್ತಾನಕ್ಕೆ 6 ದಿವಸದ ದಾರಿ. ಮರಳಿ ಬರಲಿಕ್ಕೆ ಒಂದು 6 ದಿವಸ, ತಪ್ಪಿದ್ರೆ ಹೇಳಿ ಒಂದು 12ರಿಂದ 14 ದಿವಸ ಬಿಟ್ಬಿಡಿ. 14 ದಿವಸ ಆದಮೇಲೆ 16, 4, 20 ದಿವಸ. 20 ದಿವಸ ಆದಮೇಲೆ ಮತ್ತೆ 12 ದಿವಸ ಕ್ರಿಯೆ ಮಾಡಲಿಕ್ಕೆ. 22 ದಿವಸ ಆಯಿತು, 32 ದಿವಸ ಆಯಿತು. ಅದಾಗಿ 2-3 ದಿವಸಕ್ಕೇನೆ ಓಡಿ ಬಂದಿದ್ದಾರೆ. ಅಂದರೆ ಹಬ್ಬ ಅಂದರೆ 1 ತಿಂಗಳು ಅಂತ ಇಟ್ಕೊಳ್ಳಿ, ಅಷ್ಟರ ಒಳಗಡೆ ಬಂದಿದ್ದಾರೆ. ಆದರೂ ರಾಮನನ್ನು ನೋಡಿ ಬಹಳ ದಿವಸ ಆಗಿದೆ ಅಂತ ಎಲ್ಲರಿಗೂ. ಸಾ ಭೂಮಿರ್ಬಹುಭಿರ್ಯಾನೈ ರಥನೇಮಿತಮಾಹತ ಮುಮೋಚ ತುಮುಲಂ ಶಬ್ದಂ ದ್ಯೌರಿವಭ್ರತಮಾಗಮೇ. ಅಲ್ಲಿಯ ತನಕ ಆ ತೇರಿನಲ್ಲಿ ಯಾರೂ ಬಂದಿರಲಿಲ್ಲ. ರಥದ ಮೇಲೆ, ಕುದುರೆಯ ಮೇಲೆ, ಆನೆಯ ಮೇಲೆ ಆ ಜಾಗಕ್ಕೆ ಯಾರೂ ಬಂದೇ ಇರಲಿಲ್ಲ. ರಾಮನನ್ನು ನೋಡಲಿಕ್ಕೆ ಅಂತ ಬಂದ ಸೈನಿಕರೇ ಫಸ್ಟ್ ಬಂದದ್ದು. ಗುಡು 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 ಸದ್ದಾಯ್ತಂತೆ, ಭೂಮಿ ನಡುಗ್ತಾ ಇದೆಯೋ ಎಂಬಂತೆ. ತೇನ ವಿತ್ರಾತಿತಾನಾಗಾ ಕರೇಣು ಪರಿವಾರಿತಾ ಆವಾತಯಂತೋ ಗಂಧೇನ ಜಗ್ಮುರನ್ಯಧ್ವನಂ ತತಃ. ಆನೆಗಳಿಗೆಲ್ಲ ಹೆದರಿಕೆ ಆಯಿತು. ಇದೇನಿದು ಸದ್ದು, ರಥದ ಸದ್ದು. ಅದು ರಥದ ಸದ್ದು ಅನ್ನೋದು ಗೊತ್ತಾಗಲಿಲ್ಲ. ಆನೆಗಳು ಗೀಳಿಡ್ತಾ ಇವೆ, ಕುದುರೆಗಳು ಕೆನಿತಾ ಇವೆ, ಬೇರೆ ಬೇರೆ ಸದ್ದು. ಇದನ್ನೆಲ್ಲ ನೋಡಿ ಕೆನೆಯುವುದು ಅಂದರೆ ಕುದುರೆಯ ಸದ್ದನ್ನು ಕೆನೆಯೋದು ಅಂತಾರೆ. ಕುದುರೆಯ ಕೂಗೋದು ಅನ್ಬಾರ್ದು, ಕುದುರೆ ಕೆನೆಯೋದು ಅನ್ಬೇಕು. ಆ ಕುದುರೆಯ ಕೆನೆತವನ್ನೆಲ್ಲ ಇದೆಲ್ಲ ಕೇಳಿ ಗಾಬರಿ ಆಯಿತು. ಆನೆಗಳೆಲ್ಲ ಓಡಿದವಂತೆ ಪಕ್ಕದ ಕಾಡಿಗೆ. ವರಾಹ ಮೃಗಸಿಂಹಾಶ್ಚ ಮಹಿಷಾಸ್ತ್ರಮರಾಸ್ತಥಾ ವ್ಯಾಘ್ರ ಗೋಕರ್ಣ ಗವಯಾ ವಿತ್ರೇ ಸುಪೃಶತೈ ಸಹ. ಆಮೇಲೆ ಕಾಡಹಂದಿ, ಚಿಪ್ಪು ಹಂದಿ, ಮುಳ್ಳು ಹಂದಿ, ಜಿಂಕೆ, ಸಿಂಹ, ಕಾಡೆಮ್ಮೆ, ಸಾರಂಗ, ಆಮೇಲೆ ಹುಲಿ, ಇವುಗಳೆಲ್ಲ ಸುತ್ತಮುತ್ತಲು ಏನು ಒಳ್ಳೆ ಪ್ರಾಣಿಗಳು ಅಂತಿದ್ದು ಅವುಗಳೆಲ್ಲ ಪಕ್ಕದ ಕಡೆ ಕೊಟ್ಟೋದು. ರತಾಹ್ವ ಹಂಸನಾತ್ಯೂಹಾ ಪ್ಲವಾಕ್ಕಾರಂಡವಾಕ್ ಪರೇ ತಥಾ ಪುಂಸ್ಕೋಕಿಲಾ ಕ್ರೌಂಚಾ ವಿಸಂಜ್ಞಾ ಭೇಜಿರೇದಿತಃ. ಆಮೇಲೆ ಚಕ್ರವಾಕ, ಹಂಸ, ನೀರ್ಕೋಳಿ, ನೀರ್ಕಾಗೆ, ಆಮೇಲೆ ಬೇರೆ ಬೇರೆ ತರಹದ ಕೋಗಿಲೆಗಳು, ಕ್ರೌಂಚ ಪಕ್ಷಿ ಮೊದಲಾದವುಗಳೆಲ್ಲ ಗಾಬರಿಯಿಂದ ಬೇರೆ ಕಡೆಗೆ ಹಾರೋಟೋದುವಂತೆ. ತೇನ ಶಬ್ದೇನ ವಿತ್ರಸ್ತೈ ಆಕಾಶಂ ಪಕ್ಷಿಭಿರ್ವೃತಂ ಮನುಷ್ಯೈರಾವೃತ ಭೂಮಿ ಉಭಯಂ ಪ್ರದದೌ ತದಾ. ಹಕ್ಕಿಗಳು ಆಕಾಶಕ್ಕೆ ಹಾರ್ತಾ ಇವೆ ಗಾಬರಿಗೊಂಡು, ಮನುಷ್ಯರು ಭೂಮಿ ಒಳಗಡೆ ಸೇರಿಕೊಂಡಿದ್ದಾರೆ. ಅದರಿಂದಾಗಿ ಆ ಪ್ರದೇಶದಲ್ಲಿ ಅವತ್ತಿನ ತನಕ ಇರದ ಒಂದು ವಾತಾವರಣ.
ಭೂಮಿನಲ್ಲಿ ಈ ತನಕ ಮನುಷ್ಯರು ಇರಲಿಲ್ಲ, ಅವರು ಬಂದರು. ಆಕಾಶದಲ್ಲಿ ಹಕ್ಕಿ ಕಾಣಿಸ್ತಾ ಇರಲಿಲ್ಲ, ಈಗ ಕಾಣಿಸ್ತಾ ಇದೆ. ತತಸ್ತಂ ಪುರಿತವ್ಯಾಘ್ರಂ ಯಶಸ್ವಿನಮಕಲ್ಮಚಂ ಆಸೀನಂ ಸ್ಥಂಡಿಲೇ ರಾಮಂ ದದರ ತತಹಸಾ ಜನಃ. ಓಡಿ ಬಂದವರೇ ನೆಲದ ಮೇಲೆ ಕುಳಿತ ರಾಮನನ್ನು ಕಂಡರು. ವಿಗರಹಮಾಣ ಕೈಕೇಯೀಂ ಮಂಥರಾ ಸಹಿತಾಮಪಿ ಅಭಿಗಮ್ಯ ಜನೋ ರಾಮಂ ಬಾಷ್ಪಪೂರ್ಣ ಮುಖೋಭವತ್. ಕೈಕೇಯಿಯನ್ನು ಬೈತಾ ಮಂಥರೆಯನ್ನು ತೆಗಳ್ತಾ ಬಂದ್ರಂತೆ. ತಾನ್ನರಾನ್ ಬಾಷ್ಪಪೂರ್ಣಾಕ್ಷಾನ್ ಸಮೀಕ್ಷಾತ ಸುದುಃಖಿತಾನ್ ಪರ್ಯಶ್ವಚ ತಧರ್ಮಜ್ಞಃ ಪಿತೃವನ್ಮಾತೃವಚ್ಚಸಃ. ಹಾಗೆ ಬಂದ ಅತ್ಯಂತ ಮುಖ್ಯರಾದವರನ್ನು ರಾಮ ಅಪ್ಪಿದ, ತಂದೆಯ ಹಾಗೆ ತಾಯಿಯ ಹಾಗೆ. ಸ ತತ್ರ ಕಾಂಶ್ಚಿತ್ ಪರಿಶಸ್ವಜೇ ನರಾಶ್ಚ ಕೇಚಿತ್ತು ತಮಭ್ಯವಾದಯನ್ ಚಕಾರ ತರವಾಂತವಯಸ್ಯ ಬಾಂಧವಾನ್ ಯಥಾರ್ಹ ಮಾತಾದ್ಯ ತದಾ ನೃಪಾತ್ಮಜಃ. ಕೆಲವರು ಬಂದು ರಾಮನಿಗೆ ನಮಸ್ಕಾರ ಮಾಡಿದ್ರು. ಚಿಕ್ಕವರಾದ ಅವರನ್ನು ರಾಮ ಆಶೀರ್ವಾದ ಮಾಡಿದ. ದೊಡ್ಡವರು ಬಂದರು, ಅವರಿಗೆ ನಮಸ್ಕಾರ ಮಾಡಿದ. ಸಮಾನರು ಬಂದರು, ಅಪ್ಪಿಕೊಂಡು ಅಥವಾ ಅವರಿಗೆ ಶೇಕ್ ಹ್ಯಾಂಡ್, ಕರಲಾಘವವನ್ನು ಉಂಟು ಮಾಡಿದ, ಕರಸ್ಪರ್ಶ. ತತಸ್ಸತೆ ಚಾಮೃತತಾಂ ಮಹಾತ್ಮನಾಂ ಭುವಂಚಖಂ ಚಾನು ವಿನಾದಯನ್ ಸ್ವನಃ ಗುಹಾಗಿರೀಣಾಂ ಚ ದಿಶಶ್ಚ ಸಂತತಂ ಮೃದಂಗಘೋಚ ಪ್ರತಿಮೋ ವಿಶುಶ್ರುವೇ. ರಾಮನನ್ನು ನೋಡಿ ಬಹಳ ದಿವಸ ಆಗಿತ್ತು, ಅತ್ರು. ಇನ್ನು ಕೆಲವರಿಗೆ ಅಯ್ಯೋ ನಮ್ಮ ರಾಜ್ಯ ಹೀಗಾಯಿತೆ ಅಂತ ಅತ್ರು. ರಾಮ ನಿನ್ನನ್ನು ಬಿಟ್ಟಿರಲಾರೆವು ಅಂತ ಅತ್ರು. ದಶರಥನನ್ನು ಕಳೆದುಕೊಂಡೆವು ಅಂತ ಅತ್ರು. ಇವರೆಲ್ಲರ ಅಳು ಸುತ್ತಲಿನ ಪರಿಸರದಲ್ಲಿ ಮೃದಂಗ ಘೋಷದಂತೆ ಭಾಸ ಆಯಿತು ಅಂತ ವಾಲ್ಮೀಕಿಗಳು ಹೇಳ್ತಾರೆ ಎನ್ನುವಲ್ಲಿಗೆ 103ನೇ ಅಧ್ಯಾಯ. ವಸಿಷ್ಠ ಪುರತಃ ಕೃತ್ವಾ ದಾರಾನ್ ದಶರಥಸ್ಯ ಚ ಅಭಿಚಕ್ರಾಮ ತಂ ದೇಶಂ ರಾಮದರ್ಶನತರ್ಷಿತಃ. ವಸಿಷ್ಠರು ಈಚೆ ದಶರಥನ ಹೆಂಡತಿಯರನ್ನೆಲ್ಲ ಕರೆದುಕೊಂಡು ರಾಮನನ್ನು ನೋಡಬೇಕು ಅಂತ ಬಂದರು. ರಾಜಪತ್ನ್ಯಶ್ಚ ಗಚ್ಚಂತ್ಯೋ ಮಂದಂ ಮಂದಾಕಿನೀಂ ಪ್ರತಿ ದದೃಶುಸ್ತತ್ರ ತತ್ತೀರ್ಥಂ ರಾಮ ಲಕ್ಷ್ಮಣ ಸೇವಿತಂ. ಆ ರಾಜನ ಪತ್ನಿಯರು, ದಶರಥ ರಾಜನ ಹೆಂಡತಿಯರು ಏನಿದ್ರು 350 + 3, ಅವರೆಲ್ಲರೂ ನಿಧಾನವಾಗಿ ಮಂದಾಕಿನಿಯ ಹತ್ತಿರ ಬಂದರಂತೆ. ರಾಮಲಕ್ಷ್ಮಣರ ಕುರುಹುಗಳನ್ನು ಕಂಡರು. ಕೌಸಲ್ಯ ಬಾಷ್ಪಪೂರ್ಣೇನ ಮುಖೇನ ಪರಿಶುಷ್ಯತ ಸುಮಿತ್ರಾಮಬ್ರವೀದ್ದೀನಾಂ ಯಾಶ್ಚಾನ್ಯ ರಾಜಯೋಷಿತಃ. ಕಣ್ಣೀರು ತುಂಬಿದ ಕೌಸಲ್ಯೆ ಬಾಡಿದ ಮೋರೆಯವಳಾಗಿ ಸುಮಿತ್ರೆಗೆ ಹೇಳಿದ, ಇದಂ ತೇತಾಮನೆ ಅನಾಥಾನಾಂ ಕ್ಲಿಷ್ಟಕರ್ಮಣಾಂ ವನೆ ಪ್ರಾಕ್ಕಲನಂ ತೀರ್ಥಂ ಏತೆ ನಿರ್ವಿಷಯೀಕೃತಾಃ. ನೋಡು ಸುಮಿತ್ರೆ, ಇದೇ ತೀರ್ಥ. ಈ ತೀರ್ಥದಲ್ಲಿ ತಬ್ಬಲಿಗಳಾದ ನನ್ನ ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಇತಃ ಸುಮಿತ್ರೇ ಪುತ್ರಸ್ತೆ ಸದಾ ಜಲಮತಂದ್ರಿತಃ ಸ್ವಯಂ ಹರತಿ ಸೌಮಿತ್ರಿ ಮಮ ಪುತ್ರಸ್ಯ ಕಾರಣಾತ್. ರಾಮನ ಹೆಜ್ಜೆ ಒಂದಾಗಿ ಮೂಡಿದೆ, ಲಕ್ಷ್ಮಣನ ಹೆಜ್ಜೆ 2 ಬಾರಿ ಮೂಡಿದೆ. ನೋಡಿದೆಯಾ? ನೋಡಿ, ಅಷ್ಟು ನಿರ್ಜನ ಪ್ರದೇಶ. ಯಾಕೆ 2 ಬಾರಿ? ನಿನ್ನ ಮಗ ನನ್ನ ಮಗನ ಸಂಧ್ಯಾವಂದನಾದಿಗಳಿಗೆ ಅಥವಾ ಯಾಗಯಜ್ಞಾದಿಗಳಿಗೆ, ಅಗ್ನಿಹೋತ್ರಾದಿಗಳಿಗೆ ಇಲ್ಲಿಂದ ನೀರು ತಗೊಂಡು ಹೋಗ್ತಾ ಇದ್ದಾನೆ ಲಕ್ಷ್ಮಣ. ಅದರಿಂದಾಗಿ 1 ಬಾರಿ ಹೋಗಿದ್ದಾನೆ. ಅದೇ ದಾರಿಯಲ್ಲಿ ತಿರುಗಿ ಬಂದ ಹೆಜ್ಜೆ ಗುರುತುಗಳಿದೆ. ಕಲಶದಲ್ಲಿ ನೀರು ತುಂಬಿಕೊಂಡು ಮತ್ತೆ ಹೋಗಿದ್ದಾನೆ. ಇದೋ ಆ ಗುರುತು. ಜಘನ್ಯಮಪಿ ತೇ ಪುತ್ರಃ ಕೃತವಾನ್ನತು ಗರ್ಹಿತಃ ಪಿತೃಯದರ್ಥರಹಿತಂ ಭ್ರಾತೃಯದರ್ಥರಹಿತಂ ಸರ್ವಂ ತದ್ಗರ್ಹಿತಂ ಗುಣೈಃ. ಅದ್ಯಾಯಮಪಿ ತೇ ಪುತ್ರಃ ಕ್ಲೇಚಾನಾಮಥತೋಚಿತಃ ನೀಚಾನ್ ಅರ್ಥ ಸಮಾಚಾರಂ ಸಜ್ಜಂ ಕರ್ಮ ಪ್ರಮುಂಚತು. ಇನ್ನು 2ನೇಯವನು
ಅವನು ಕೂಡ ಕೆಟ್ಟವರ ಸೇವೆಯನ್ನು ಮಾಡುವುದು ಬಿಡಲಿ, ಅವನು ಕೂಡ ಉನ್ನತರಾದವರ ಸೇವೆಯಲ್ಲಿ ತೊಡಗುವಂತಾಗಲಿ, ಅಂದರೆ ರಾಮನ ಸೇವೆಯಲ್ಲಿ ತೊಡಗುವಂತಾಗಲಿ. ದಕ್ಷಿಣಾಗ್ರೇಶು ದರ್ಭೇಶು ಸಾದದರ್ಶ ಮಹೀತಳೆ ಪಿತುರಿಂಗುದಿ ಪಿಣ್ಯಾಕಂ ನ್ಯಸ್ತಮಾಯತಲೋಚನಾ. ಅಲ್ಲಿಂದ ಮುಂದೆ ಬಂದಾಗ ದರ್ಭೆಯನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟು ಶ್ರಾದ್ದ ಮಾಡಿದ್ದನ್ನು ನೋಡಿದಳು. ತಂ ಭೂಮೋ ಪಿತುರಾರ್ತೇನ ನ್ಯಸ್ತಂ ರಾಮೇಣ ವೀಕ್ಷಸ ಉವಾಚ ದೇವಿ ಕೌಸಲ್ಯ ಸರ್ವಾ ದಶರಥ ಸ್ತ್ರೀಯ. ನೋಡಿದ ಕೂಡಲೇ ಗೊತ್ತಾಯಿತು, ರಾಮ ತಂದೆಯ ನೆನಪಿನಲ್ಲಿ ಮಾಡಿದ ಶ್ರಾದ್ದ ಕರ್ಮ ಇದು ಅಂತ. ಎಲ್ಲ ದಶರಥನ ಹೆಂಡಿರು 350 ಜನ ಏನಿದ್ರು ಅವರೆಲ್ಲರನ್ನು ಉದ್ದೇಶಿಸಿ ಹೇಳಿದಳಂತೆ, ಇದಮಿಕ್ಷ್ವಾಕುನಾಥಸ್ಯ ರಾಘವಸ್ಯ ಮಹಾತ್ಮನಃ ರಾಘವೇಣ ಪಿತೃದತ್ತಂ ಪಶ್ಯತೈತದ್ಯಥಾವಿಧಿ. ನೋಡಿ, ದಶರಥನಿಗೆ ರಾಮ ಇಟ್ಟ ಎಡೆ. ತಸ್ಯ ದೇವತಮಾನಸ್ಯ ಪಾರ್ಥಿವಸ್ಯ ಮಹಾತ್ಮನಃ ನೈತದೌಪೈಕಂ ಮನ್ಯೇ ಭುಕ್ತ ಭೋಗಸ್ಯ ಭೋಜನಂ. ಈ ದಶರಥನಿಗೆ ಸರಿಯಾದ ಊಟವೋ ಇದು? ದುಃಖದಲ್ಲಿ ಹಾಗೆ ಹೇಳೋದು. ವಸ್ತುತಃ ಇಲ್ಲಿ ಕೊಟ್ಟ ಪಿಂಡವನ್ನೇ ಅವರು ತಿಂತಾರೆ ಅಂತ ಇಲ್ಲವಲ್ಲ, ಅದು ಸಂಕೇತ, ನಮ್ಮ ಶ್ರದ್ಧೆಯ ಸಂಕೇತ. ನಮ್ಮ ಶ್ರದ್ಧೆಯಿಂದ ಅವರು ತೃಪ್ತಿಯನ್ನು ಅನುಭವಿಸೋದು. ಇದು ಸಾಂಕೇತಿಕ, ತಂದೆಯ ಹೆಸರಿನಲ್ಲಿ ಮಾಡುವ ಅನ್ನದಾನಕ್ಕೆ ಸಾಂಕೇತಿಕವಾಗಿ ನಾವು ಆ ರೀತಿ ಮಾಡೋದು. ಮತ್ತು ಅದರ ಪಿಂಡ ಅಂದರೆ ಏನು ಅನ್ನೋದಕ್ಕೆ 10 ಅರ್ಥಗಳುಂಟು. ಆದರೆ ಇದನ್ನೇ ಅವರು ತಿಂತಾರೆ ಅಂತ ಅಲ್ಲ. ಚತುರಂತಾಮಹಿಂ, ಇದು ಪರಿಹಾಸ ಪ್ರಲಾಪೇಶು ಅನರ್ಥಂ ಜ್ಞವಚ ಕ್ವಚಿತ್ ಅಂತ. ನಗುವಾಗ, ಬಡಬಡನೆ ಮಾತನಾಡುವಾಗ, ದುಃಖ ಜಾಸ್ತಿಯಾದಾಗ ಕೆಲವೊಮ್ಮೆ ಪ್ರಜ್ಞಾವಂತರ ಮಾತು ಕೂಡ ಅರ್ಥಹೀನವಾಗಿರುತ್ತಂತೆ. ಹಾಗಂತ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲೇ ಹೇಳಿದ್ದು. ಆ ದಿಸೆಯಲ್ಲಿ ಈ ಮಾತನ್ನು ಅರ್ಥೈಸಬೇಕು. ನೋಡಿ, ಕೌಸಲ್ಯೇ ಹೇಳಿದ್ದಾಳೆ, ಸತ್ತವರು ನಾವು ಅರ್ಪಿಸುವ ಪಿಂಡವನ್ನೇ ತಿನ್ನುತ್ತಾರೆ ಅಂತ ಅನ್ನಬಾರದು. ಕೌಸಲ್ಯ ದುಃಖದಲ್ಲೇ ಹೇಳಿದ್ದಾಳೆ ಅದನ್ನು. ಕೆಲವೊಂದು ಸರ್ತಿ ಬನ್ನಿ ಬನ್ನಿ ಅಂದರೆ 2 ಸರ್ತಿ ಬರಬೇಕಂತ ಕೇಳೋದಲ್ಲ, ಆದರ ಅಷ್ಟೇ ಅರ್ಥ ಅಲ್ಲಿ. ಬನ್ನಿ ಬನ್ನಿ ಕೂಡ್ರಿ ಕೂಡ್ರಿ ಅಂದರೆ 2 ಸರ್ತಿ ಕೂಡೋದ ಅಂತ ಕೇಳೋದಲ್ಲ, ಅಲ್ಲಿ ಆದರ ಅಷ್ಟೇ ಅರ್ಥ. ಹಾಗೆ ಇದು ತಸ್ಯ ದೇವತಮಾನಸ್ಯ ಚತುರಂತಾಂ ಮಹೀಂ ಭುಕ್ತ್ವಾ ಮಹೇಂದ್ರ ಸದೃಚೋ ಭುವಿ ಕಥಮಿಂಗುದಿ ಪಿಣ್ಯಾಕಂ ಸಭುಂಕ್ತೆ ವಸುಧಾಧಿಪ. ಮರೆಯುವ ಮೊದಲು ಒಂದು ಸಂಗತಿ ಹೇಳಬೇಕು ನಿಮಗೆ. ನಾಳೆ ಇಲ್ಲಿಯೇ ನಮ್ಮ ಮನೆಯಲ್ಲಿಯೇ ವಿಷ್ಣು ಪುರಾಣ ಇರುವಂಥದ್ದು. ಕುಮುದಮ್ಮನವರು ಅವರ ಊರಿಗೆ ಹೋಗಿದ್ದಾರೆ. ಆದ್ದರಿಂದಾಗಿ ಮರೆಯುವ ಮೊದಲು ಹೇಳಿಬಿಟ್ಟೆ, ನಾಳೆ ನಮ್ಮ ಮನೆಯಲ್ಲಿಯೇ ವಿಷ್ಣು ಪುರಾಣದ ಚಿಂತನೆ ಇರುವುದು. ಅಲ್ಲಿಂದ ಇಲ್ಲಿಗೆ ಬರೋಣ. ಅದರಿಂದಾಗಿ ಅದನ್ನು ನೋಡಿ, ಕೌಸಲ್ಯ ಹೇಳ್ತಾ ಇದ್ದಾಳೆ ಸತ್ತವರೇ ತಿನ್ನೋದು ಅಂತ. ನೀವೇನ್ರಿ ಹೇಳೋದು? ಶ್ರದ್ಧೆಯ ಅರ್ಪಣೆಯೇ ಶ್ರಾದ್ದ ಅಂತ ನೀವೇನು ಹೇಳೋದು ಅಂತ ಕೇಳಿಬಿಡಿ. ಅವರು ದುಃಖದಿಂದ ಹೇಳಿದ್ದು. ಇಲ್ಲಾಂದ್ರೆ ಯಾರಾದರೂ ಆ ರೀತಿ ಹೇಳ್ತಾರೆ. ಅದೇ ಬಿಟ್ಟು ಹೋಗಿ ಆಗಿದೆ. ರಾಜಭೋಗಗಳನ್ನೆಲ್ಲ ಅನುಭವಿಸಿ ವೈಭೋಗದಿಂದ ಊಟ ಮಾಡ್ತಾ ಇದ್ದ ದಶರಥ ಈ ಬೋರೆ ಹಣ್ಣನ್ನು ಹೇಗೆ ತಿಂತಾನೆ ಅಂತಂದರೆ ಏನು ಜೀವ ಆತ್ಮ ನೇರವಾಗಿ ಪಿತೃಲೋಕದಿಂದ ಬಂದು ತಿಂದ್ಕೊಂಡ ಹೋಗುತ್ತೆ. ನಮ್ಮ ಆ ಅರ್ಪಣೆ ಅದೇ ಅದಕ್ಕೆ ಹೊಟ್ಟೆ ತುಂಬುತ್ತೆ, ಅಥವಾ ಬೇರೆ ಅವುಗಳಿಗೆ ಬೇಕಾದ ರೀತಿಯಲ್ಲಿ ಸಿಗತ್ತೆ. ಶ್ರುತಿಸ್ತು ಖಲ್ವಿಯಂ ಸತ್ಯ ಲೌಕಿಕಿ ಪ್ರತಿಭಾತಿ ಮೇ ಯದನ್ನ ಪುರುಚೋ ಭವತಿ ತದನ್ನಾಸ್ತಸ್ಯ ದೇವತಾ. ಶ್ರುತಿಸ್ತು ಖಲ್ವಿಯಂ ಸತ್ಯ ಲೌಕಿಕಿ,
ಲೋಕದವರು ಹೇಳಿದ ಮಾತು ಸತ್ಯ ಅಂತ ಅನ್ನಿಸ್ತಾ ಇದೆ ನನಗೆ ಅಂತಾಳೆ. ನೋಡಿ ಏನು, ಯದನ್ನ ಪುರುಚೋ ಭವತಿ ತದನ್ನಾಸ್ತಸ್ಯ ದೇವತಾ. ಪುರುಷ ಯಾವ ಅನ್ನವನ್ನು ಉಣ್ಣುತ್ತಾನೋ ಆ ಅನ್ನವನ್ನೇ ಅವನ ದೇವತೆಗಳು ಉಣ್ಣುತ್ತಾರೆ ಅಂತ, ಅದು ಸತ್ಯ ಅಂತ ಅನ್ನಿಸ್ತಾ ಇದೆ ಅಂತ. ಕೆಲವರು ಇಸ್ಕಾನ್ನವರು ಅವರು ಬನ್ನು ಬ್ರೆಡ್ಡು ಆಮೇಲೆ ಅದು ಎಂಥದ್ದು ಅದೊಂದು ಬರ್ಗರು ಇತ್ಯಾದಿಗಳನ್ನು ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಅಂತ. ಅದಕ್ಕೆ ಕೆಲವರು ಆಕ್ಷೇಪ, ನಿಮ್ಮ ಅನ್ನ ಆಗದೆ ಹೋದರೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಮ್ಮ ಅನ್ನ ಏನೋ ಅದನ್ನು ನೀವು ಅರ್ಪಣೆ ಮಾಡಿ. ಯಾಕೆಂದರೆ ನಿಮ್ಮ ಒಳಗಡೆ ನಿಂತು ರಸೋಹಂ ಅಪ್ಸು ಕೌಂತೆಯ ಅಂತ ಹೇಳಿರೋದ್ರಿಂದ ನಿಮ್ಮ ಒಳಗಡೆ ನಿಂತು ಅದರ ರಸಾಸ್ವಾದವನ್ನು ಅವನೇ ಮಾಡಿಸೋದು, ಮತ್ತಿನ್ನೇನು. ಆದ್ದರಿಂದ ಯದನ್ನ ಪುರುಚೋ ಭವತಿ, ಒಬ್ಬ ಮನುಷ್ಯ ಯಾವ ಅನ್ನವನ್ನು ಉಣ್ಣುತ್ತಾನೆ ಅವನ ದೇವರು ಅದನ್ನೇ ಉಣ್ಣುತ್ತಾನೆ. ಯಾಕೆಂದ್ರೆ ಅವನು ಸಮರ್ಪಣೆ ಮಾಡಿದ್ದು, ಅವನು ಕೊಟ್ಟ ಶಕ್ತಿ, ಅವನು ಒಳಗಡೆ ಅಂತರ್ಯಾಮಿಯಾಗಿರ್ತಾನೆ. ಹಾಗೆ ಅದನ್ನು ನೀನು ದೇವ್ರಿಗೆ ನಾನು ತಿಂದೇ ಇರಬಹುದು, ಆದರೆ ಅದನ್ನು ನೀನು ಸಮರ್ಪಣೆ ಮಾಡಬೇಡ ಅಂತ ಹೇಳಲಿಕ್ಕೆ ನಾವಿಲ್ಲ. ಅದರೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಿನಗೆ ಅಧಿಕಾರವೇ ಇಲ್ಲ ಅಂತಾರೆ ಇವರು ದೇವರು ಇವ್ರಿಗೆ ಅಲಾಟ್ ಮಾಡಿ ನೀನು ಇಟ್ಕೋ ಕೊಡು ಅಂತ ಹೇಳಿದ ಹಾಗೆ. ಕೆಲವೊಬ್ಬರಂತೂ ನನಗೆ ನಗು ಬರೋದು, ಕೆಲವೊಬ್ಬರು ಮಡಿವಂತರು, ಹೀಗಾದರೆ ನಿಮಗೆ ಹಿಂಗೆ ನರಕ ಆಗೋಗುತ್ತೆ. ಏನು ನರಕದ ವಾಚ್ಮನ್ಗಳ ಇವರು, ಗೇಟ್ ಕೀಪರ್ಗಳ ಇವ್ರು ಬಿಡೋದಕ್ಕೆ ಬಿಡೋ ಹಾಗೆ ಮಾತನಾಡ್ತಾರೆ. ನೋಡಪ್ಪ, ಶಾಸ್ತ್ರದಲ್ಲಿ ಹೀಗಿದೆ ಅಂತ ಹೇಳಿ ತೀರ್ಮಾನ ಕೊಡಲಿಕ್ಕಿಲ್ಲ ಎಷ್ಟೋ ಕಡೆ, ಹಂಗಿರುತ್ತೆ. ಏವಮಾರ್ತಾಂ ತಪತ್ನ್ಯಸ್ತಾಹ ಜಗ್ಮುರಾಶ್ವಸ್ಯತಾಂ ತದಾ ದದೃಶುಶ್ಚಾಶ್ರಮೇ ರಾಮಂ ಸ್ವರ್ಗಚ್ಯುತಮಿವಾಮರಂ. ಈ ರೀತಿಯಾಗಿ ಮಾತನಾಡ್ತಾ 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 ಕೌಸಲ್ಯ ಭಾವುಕಳಾದಾಗ ಪಕ್ಕದಲ್ಲಿ ಇದ್ದವರೆಲ್ಲರೂ ಸಮಾಧಾನ ಮಾಡಿದರಂತೆ. ರಾಮನನ್ನ ಅಲ್ಲಿಗೆ ಹೋಗಿ ಕಂಡ್ರು. ತಂಭೋಗೈ ಸಂಪರಿತ್ಯಕ್ತಂ ರಾಮಂ ಸಂಪ್ರೇಕ್ಷ್ಯ ಮಾತರಃ ಆರ್ತಾ ಮುಮುಚುರಶ್ರೂಣಿ ಸಸ್ವರಂ ಶೋಕಕರ್ಷಿತಾ. ಭೋಗವಿರದ ರಾಮನನ್ನ ಕಂಡು ನೊಂದು ಕಣ್ಣೀರ್ಗೆರೆದರು. ಸಸ್ವರಂ ರುರುದು, ಸದ್ದಾಗುವಂತೆ ಅತ್ತರಂತೆ. ತಾತಾಂ ರಾಮ ಸಮುತ್ಥಾಯ ಜಗ್ರಾಹ ಚರಣಾಂಬುಜಾನ್ ಭ್ರಾತೃಣಾಂ ಮನುಜವ್ಯಾಘ್ರಃ ಸರ್ವಾಸಾಂ ಸತ್ಯಸಂಗರಃ. ಎಲ್ಲರಿಗೂ ನಮಸ್ಕಾರ ಮಾಡಿದ ರಾಮ. ತಾಃ ಪಾಣಿಭಿಃ ಸುಖಸ್ಪರ್ಶೈಃ ಮೃದ್ವಂಗುಲಿತಲೈಃಶುಭೈಃ ಪ್ರಮಮಾರ್ಜೂರಜಪೃಷ್ಠಾತ್ ರಾಮಸ್ಯಾಯತಲೋಚನಾಃ. ಅವರೆಲ್ಲರೂ ಸುಖವನ್ನು ಉಂಟು ಮಾಡುವ ಸ್ಪರ್ಶವನ್ನು ಹೊಂದಿರುವ ಮೃದ್ವಂಗುಲಿ ತಲೈಃಶುಭೈಃ, ಮಿದುವಾದ ಬೆರಳುಗಳ ಕೈಯಿಂದ ಪ್ರಮಮಾರ್ಜು ರಜಪೃಷ್ಠಾತ್, ರಾಮನ ಬೆನ್ನನ್ನು ನೀವುತ್ತಾ ಅಲ್ಲಿ ಇರುವ ಧೂಳನ್ನು ಕೊಡವಿದರು. ಆಲಂಕಾರಿಕವಾಗಿ ಹೇಳ್ತಾರೆ. ಒಬ್ಳು ಕೊಡುವುದಾಗ ಒಬ್ಳು ಇದು ಮಾಡಿದಾಗಲೇ ಅದು ಶುದ್ಧ ಆಗಿರುತ್ತೆ, ಅಷ್ಟೂ ಜನ ಅಂತ ಅರ್ಥ ಅಲ್ಲ. ಆ ರೀತಿ ಹೇಳೋದು. ಸೌಮಿತ್ರಿರಪಿತಾ ಸರ್ವಾಃ ಮಾತೃ ಸಂಪ್ರೇಕ್ಷ್ಯ ದುಃಖಿತಃ ಅಭ್ಯವಾದ ಯದಾಸಕ್ತಂ ಶನೈ ರಾಮಾದನಂತರಂ. ರಾಮ ಆದಮೇಲೆ ಲಕ್ಷ್ಮಣ ನಮಸ್ಕಾರ ಮಾಡಿದ. ರಾಮನನ್ನು ಯಾವ ರೀತಿ ಪ್ರೀತಿಸಿದರೋ ಅದೇ ರೀತಿ ಲಕ್ಷ್ಮಣನಲ್ಲಿಯೂ ಪ್ರೀತಿ ತೋರಿದರು. ಸೀತಾಪಿ ಚರಣಾನ್ಸ್ತಾಸಾಂ ಉಪಸಂಗೃಹ್ಯ ದುಃಖಿತ ಶ್ವಶ್ರೂಣಾಮಶ್ರುಪೂರ್ಣಾಕ್ಷಿ ಸಂಬಭೂವಾಗ್ರತಸ್ಥಿತ. ಆಮೇಲೆ ಸೀತೆಯೂ ಕೂಡ ಅವರೆಲ್ಲರ ಕಾಲುಗಳನ್ನು ಹಿಡಿದಳು. ತಾಂ ಪರಿಶ್ವಜ್ಯ ದುಃಖಾರ್ಥ ಮಾತಾ ದುಹಿತರಂ ಯಥಾ ವನವಾಸ ಕೃತಾಂ ದೀನಾಂ ಕೌಸಲ್ಯ ವಾಕ್ಯಮಬ್ರವೀತ್. ಮಗಳನ್ನು ನೋಡಿಕೊಳ್ಳುವಂತೆ ಕೌಸಲ್ಯೆ ಸೀತೆಯನ್ನು ನೋಡಿಕೊಂಡಳು. ಹೇಳಿದಳಂತೆ, ವೈದೇಹರಾಜನ್ಯಸುತ ಸ್ನುಷಾ ದಶರಥಸ್ಯ ಚ ರಾಮಪತ್ನಿ ಕಥಂ ದುಃಖಂ ಸಂಪ್ರಾಪ್ತ ವಿದನೇ ವನೇ. ಅಯ್ಯೋ ರಾಮ, ವೈದೇಹ ರಾಜನ್ಯಸುತ ಮಿಥಿಲೆಯ ದೊರೆಯ ಮಗಳು
ದಶರಥನ ಸೊಸೆ, ರಾಮನ ಹೆಂಡತಿ, ಇಷ್ಟೆಲ್ಲ ಇದ್ದರೂ ಕೂಡ ಕಾಡಿನಲ್ಲಿ ಗತಿಯಿಲ್ಲದವಳಂತೆ ಇದ್ದಾಳೆ. ಪದ್ಮಮಾತಪಸಂತಪ್ತಂ ಪರಿಕ್ಲಿಷ್ಟಮಿವೋತ್ಪಲಂ ಕಾಂಚನಂ ರಜಸಾಧ್ವಸ್ತಂ ಕ್ಲಿಷ್ಟಂ ಚಂದ್ರಮಿವಾಂಬುದೈಃ. ಪದ್ಮಮಾತಪಸಂತಪ್ತಂ, ಬಿರುಬಿಸಿಲಿನಿಂದ ಬಾಡಿದ ತಾವರೆಯ ಹಾಗೆ, ರಾತ್ರಿ ಬೆಳದಿಂಗಳಿರದೆ ಸೊರಗಿದ ನೈದಿಲೆಯ ಹಾಗೆ, ಕಾಂಚನಂ ರಜಸಾಧ್ವಸ್ತಂ, ಧೂಳು ಮುಸುಕಿದ ಬಂಗಾರದ ಹಾಗೆ, ಮೋಡ ಮುಸುಕಿದ ಚಂದ್ರನ ಹಾಗೆ. ಅಯ್ಯೋ ಸೀತೆ ನೊಂದಳಲ್ಲ. ಮುಖಂತೆ ಪ್ರೇಕ್ಷ ಮಾಂ ಚೋಕೋ ದಹತ್ಯಗ್ನಿರಿವಾಶ್ರಯಂ ಭೃಶಂ ಮನಸಿ ವೈದೇಹಿ ವ್ಯಸನಾರಣಿ ಸಂಭವ. ನನಗೆ ದುಃಖ ಆಗ್ತಾ ಇದೆ ಸೀತೆ, ನಿನಗೆ ಯೋಗ್ಯವಾದದಲ್ಲ ಇದು. ಸುಖವಾಗಿ ಇರಬೇಕಿತ್ತು, ಆದರೆ ದುಃಖದಲ್ಲಿ ಇರಬೇಕಾಗಿದೆ. ಬ್ರುವಂತ್ಯಾಮೇವ ಮಾರ್ತಾಯಾಂ ಜನನ್ಯಾಂ ಭರತಾಗ್ರಜಃ ಪಾದಾವಾತಾದ್ಯಜಗ್ರಾಹ ವಸಿಷ್ಠಸ್ಯ ಚ ರಾಘವಃ. ಈ ರೀತಿ ತಾಯಿ ಅಳ್ತಾ ಇರುವಾಗ ಮೆಲ್ಲನೆ ಆಚೆಯಿಂದ ಸರಿದು ವಸಿಷ್ಠರ ಕಡೆ ನಡೆದು ರಾಮಚಂದ್ರ ವಸಿಷ್ಠರ ಅಡಿಗಳನ್ನು ನಮಿಸಿ ಮುಟ್ಟಿದ. ಪುರೋಹಿತಸ್ಯಾಗ್ನಿತಮಸ್ಯ ತಸ್ಯ ಬೃಹಸ್ಪತೇರಿಂದ್ರ ಇಮಾಮರಾಧಿಪಃ ಪ್ರಗೃಹ್ಯ ಪಾದೌ ತುತಮೃದ್ಧಚೇತತಃ ಸಹೈವ ತೇನೋಪವಿವೇಚ ರಾಘವಃ. ಆ ಪುರೋಹಿತನ ಅಂದರೆ ವಸಿಷ್ಠನ ಅಡಿಗಳನ್ನು ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತ. ಸೈನಿಕರೇ ಮೊದಲಾದವರು ಇದ್ದರು. ಭರತ ಕೂಡ ಅಣ್ಣನಿಗೆ ಮತ್ತೆ ನಮಸ್ಕರಿಸಿ ಅಲ್ಲಿಯೇ ಕುಳಿತ. ಉಪೋಪವಿಷ್ಟಸ್ತು ತದಾತಿ ವೀರ್ಯವಾನ್ ತಪಸ್ವಿ ವೇಚೇಣ ತಮೀಕ್ಷ ರಾಘವಂ ಶ್ರಿಯಾಜ್ವಲಂತಂ ಭರತ ಕೃತಾಂಜಲಿ ಯಥಾ ಮಹೇಂದ್ರ ಪ್ರಯತ ಪ್ರಜಾಪತಿಂ. ಭರತನನ್ನು ನೋಡಿದ ರಾಮನನ್ನು ಭರತ ನೋಡಿದ. ಕಿಮೇತ ವಾಕ್ಯಂ ಭರತೋದ್ಯ ರಾಘವಂ. ಇವರಿಬ್ಬರನ್ನು ಪ್ರಜೆಗಳು, ಋಷಿಗಳು ಎಲ್ಲ ನೋಡ್ತಾ ಇದ್ದಾರೆ. ಭರತ ಏನು ಹೇಳ್ತಾನೋ, ಭರತನ ಮಾತಿಗೆ ರಾಮ ಏನು ಹೇಳ್ತಾನೋ ಅಂತ ಭರತನ ಮುಖವನ್ನೊಮ್ಮೆ ರಾಮನ ಮುಖವನ್ನೊಮ್ಮೆ ನೋಡ್ತಾ ಇದ್ದಾರೆ. ಈ ರೀತಿ 3 ಅಗ್ನಿಗಳಂತೆ ಕಂಗೊಳಿಸಿದರು. ವೃತಾಸ್ತಹೃದ್ಭಿಶ್ಚ ವಿರೇಜಿರೇಧ್ವರೆ ಯಥಾ ತದಸ್ಥೈಃ ಸಹಿತಾಸ್ತ್ರಯೋಜ್ಞಯಃ ಅನ್ನುವಲ್ಲಿಗೆ 104ನೆಯ ಸರ್ಗ ಮುಗಿತು. ತತಃ ಪುರುಷ ಸಿಂಹಾನಾಂ ವೃತಾನಾಂ ತೈಸ್ತು ಹೃದ್ಗಣೈಃ ಶೋಚತಾಮೇವ ರಜನೀ ದುಃಖೇನ ವ್ಯತ್ಯವರ್ತತ. ಹೀಗೆ ಪರಸ್ಪರ ನೋಟ, ಚೆನ್ನಾಗಿದ್ದೀರಾ ಅಂತ ಮಾತು ಆಡುವಷ್ಟರಲ್ಲಿಯೇ ರಾತ್ರಿ ಕಳೆದು ಬೆಳಗಾಯಿತು. ರಜನ್ಯಾಂ ಸುಪ್ರಭಾತಾಯಾಂ ಭ್ರಾತರಸ್ತೆ ತು ಹೃದ್ವೃತಾಃ ಮಂದಾಕಿನ್ಯಾಂ ಹುತಂ ಜಪ್ಯಂ ಕೃತ್ವಾ ರಾಮಮುಪಾಗಮನ್. ಬೆಳಗಾದೊಡನೆ ಎಲ್ಲರೂ ಸ್ನಾನಕ್ಕೆ ಹೊರಟದ್ದೆ. ಸ್ನಾನ ಮಾಡಿ ಜಪ ಮಾಡಿ ಅಗ್ನಿಹೋತ್ರಗೈದು ರಾಮನ ಹತ್ತಿರ ಮತ್ತೆ ಕೂತ್ಕೊಂಡ್ರಂತೆ. ತೂಷ್ಣೀಂತೆ ಸಮುಪಾಸೀನಾಃ ನ ಕಶ್ಚಿತ್ ಕಿಂಚಿದಬ್ರವೀತ್ ಭರತಸ್ತು ಸುಹೃನ್ಮಧ್ಯೆ ರಾಮಂ ವಚನಮಬ್ರವೀತ್. ಮತ್ತೆ ಸುಮ್ಮನೆ ಕೂತಿದ್ದಾರೆ. ಮೌನದ ಮುಂದುವರಿಕೆ. ಬೆಳಗ್ಗೆ ಸಂಧ್ಯಾ ವಂದನೆ ಆಯಿತು, ಅಗ್ನಿಹೋತ್ರ ಆಯಿತು, ಮತ್ತೆ ಸುಮ್ಮನೆ ಕೂತಿದ್ದಾರೆ. ಯಾರೂ ಮಾತು ಶುರು ಮಾಡ್ತಾ ಇಲ್ಲ. ಕಡೆಗೆ ನೋಡುವಷ್ಟರ ತನಕ ನೋಡಿ ಭರತ ಮಾತನಾಡಿದ. ಸಾಂತ್ವಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಂ ಮಮ ತದ್ದದಾಮಿ ತವೈವಾಹಂ ಭುಂಕ್ಷ್ವ ರಾಜ್ಯಮಕಂಟಕಂ. ಅಣ್ಣ, ನನ್ನ ತಾಯಿಯನ್ನ ಸಂತೈಸಿದ್ದೇನೆ. ನಿನ್ನ ನಡೆ ತಪ್ಪು ಅಂತ ಅವಳಿಗೆ ಮನವರಿಕೆ ಮಾಡಿದ್ದೇನೆ. ಕೈಕೇಯಿಗೆ ಅವಳು ನನಗಿತ್ತ ರಾಜ್ಯವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಅನುಭವಿಸು.
ಮಹತೆ ವಾಂಬು ವೇಗೇನ ಭಿನ್ನಸ್ಸೇತುರ್ಜಲಾಗಮೇ ದುರಾವರಂ ತ್ವದನ್ಯೇನ ರಾಜ್ಯಖಂಡಮಿದಂ ಮಹತ್. ವೇಗವಾಗಿ ನೀರು ಬಂದಾಗ ಸೇತುವೆ ಒಡೆದು ಹೋಗುತ್ತೆ. ಆ ನೀರನ್ನು ತಡೆಯುವವರುಂಟೋ ಹಾಗೆ ಆಪತ್ತಿನಿಂದ ನನ್ನ ಎದೆ ಚೂರಾಗಿದೆ, ಈ ರಾಜ್ಯವನ್ನು ತಡೆಯಲುಂಟೆ. ಗತಿಂ ಖರ ಇವಾಶ್ವಸ್ಯ ತಾರ್ಕ್ಷ್ಯಸ್ಯೇವ ಪತತ್ರಿಣಃ ಅನುಗಂತಂ ನ ಶಕ್ತಿರ್ಮೇ ಗತಿಂ ತವ ಮಹೀಪತೆ. ಕತ್ತೆ ಕುದುರೆಯಂತೆ ವೇಗವಾಗಿ ಓಡಬಲ್ಲುದೋ? ಗರುಡ ಹಾರಿದ ಹಾಗೆ ಗುಬ್ಬಿ ಹಾರಬಲ್ಲುದೋ? ಹಾಗೆ ನೀನು ರಾಜ್ಯಭಾರ ಮಾಡಿದಂತೆ ನನ್ನ ಕೈಲಾಗತ್ತೋ? ಸುಜೀವಂ ನಿತ್ಯಶಸ್ತಸ್ಯ ಯಪ್ಪರೈರುಪಜೀವ್ಯತೆ ರಾಮತೆ ನತು ದುರ್ಜೀವಂ ಯಪ್ಪರಾನುಪಜೀವತಿ. ಬೇರೊಬ್ಬರು ಹೇಳಿದ್ದನ್ನು ಮಾಡಿಕೊಂಡು ಅಭ್ಯಾಸ ಆದವನಿಗೆ ಆಳಲು ಕಷ್ಟ. ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೇನೆ ರಾಮ. ನನಗೆ ಆಳಿಸಿಕೊಳ್ಳಲಿಕ್ಕೆ ಬರುತ್ತೆ, ಆಳಲು ಬರುವುದಿಲ್ಲ. ಅದರಿಂದ ನಾನು ಆಳೋದಿಲ್ಲ, ನೀನು ಆಳು. ಯಥಾ ತುರೋಪಿತೋ ವೃಕ್ಷಃ ಪುರುಚೇಣ ವಿವರ್ಧಿತಃ ಹ್ರಸ್ವಕೇನ ದುರಾರೋಹೋ ರೂಢಸ್ಕಂಧೋ ಮಹಾದ್ರುಮಃ. ಒಬ್ಬ ನೀರು ಹಾಕಿ ಬೆಳೆಸುತ್ತಾನೆ ಗಿಡವನ್ನು, ಮರವನ್ನು. ಆ ಗಿಡ ಬೆಳೆಯುತ್ತೆ, ಮರ ಆಗತ್ತೆ. ಮರ ಆದ ಮೇಲೆ ರೆಂಬೆ ಕೊಂಬೆಗಳನ್ನು ಚಾಚಿ ನಿಲ್ಲುತ್ತೆ. ಅದನ್ನು ಕುಳ್ಳನೊರ್ವ ಹತ್ತಲು ಸಾಧ್ಯವೇ? ಹಾಗೆ ಹಿಂದಿನವರು ಬೆಳೆಸಿದ ರಾಜ್ಯವೆಂಬ ಗಿಡ ಇಂದು ಮರವಾಗಿ ಸಾವಿರಾರು ಕವಲುಗಳನ್ನು ತಳೆದು ನಿಂತಿದೆ. ರಾಮ, ನನಗೆ ಹತ್ತಲಿಕ್ಕಾಗೋಲ್ಲ, ಇದರ ಹಣ್ಣನ್ನು ಪಡಿಲಿಕ್ಕಾಗೋಲ್ಲ. ಯೇ ಚೋಪಮ ಸಯದಾ ಪುಷ್ಪಿತೋ ಭೂತ್ವಾ ಫಲಾನಿ ನ ವಿದರ್ಚಯೇತ್ ಸತಾಂ ನಾನು ಭವೇತ್ ಪ್ರೀತಿಂ ಯಸ್ಯ ಹೇತೋಃ ಪ್ರರೋಪಿತಃ. ಅಥವಾ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತೇನೆ. ಹೂವು ಬಿಟ್ಟಿರುತ್ತೆ, ಹೂವು ಬಿಟ್ಟ ಮೇಲೆ ಕಾಯಿ, ಆ ಕಾಯಿ ಹಣ್ಣಾಗಬೇಕು. ಹೂವು ಬಿಟ್ಟು ನಿಂತಿದೆ ಮರ, ಹಣ್ಣಾಗಿಲ್ಲ. ಈ ತರಹದ ಪರಿಸ್ಥಿತಿ ಇದ್ದರೆ ಮರವನ್ನು ನೆಟ್ಟದ್ದೇ ವೇಸ್ಟ್ ಅಲ್ವೇ? ಇವಾಗ ಹಾಗಾಗಿದೆ. ನಾವು ಇಡೀ ರಘುಗಳ ನಾಡಿನ ಫಲ ಯಾವುದು ಅಂದರೆ ನಿನ್ನ ಪಟ್ಟಾಭಿಷೇಕ. ದಶರಥ ಮೊದಲಾದವರೇ ಹೂವುಗಳಿದ್ದ ಹಾಗೆ, ಹೀಚುಗಳಿದ್ದ ಹಾಗೆ. ಮುಂದೆ ರಾಮನ ಪಟ್ಟಾಭಿಷೇಕ ಅಂತನ್ನುವ ಹಣ್ಣು ಆಗಬೇಕು. ಆದರೆ ಆಗೋದೆಲ್ಲಿದೆ? ರಾಮನ ಪಟ್ಟಾಭಿಷೇಕವೇ ಆಗಿಲ್ಲ. ಅಂದರೆ ಮರ ತನ್ನೆಲ್ಲ ಬೆಳವಣಿಗೆಯನ್ನು ನಿಲ್ಲಿಸಿ ಕೇವಲ ಹೂವನ್ನು ತಳೆದು ಹಣ್ಣನ್ನು ಕೊಡದೇ ಇರುವಂತೆ ಆಗತ್ತೆ. ಯೇಷೋಪಮಾ ಮಹಾಬಾಹೋ ತ್ವದರ್ಥಂ ವೇತ್ತುಮರ್ಹಸಿ ಯತ್ರತ್ವಮಸ್ಮಾನು ರುಚಭೋ ಭರ್ತಾ ಭೃತ್ಯಾನ್ ನಶಾಧಿಹಿ. ನೀನೀಗ ರಾಜ್ಯಭಾರ ಮಾಡದೇ ಇರೋದು ಇದಕ್ಕೇ ಸಮಾನ. ಏಷಾ ಉಪಮಾ. ಅದರಿಂದ ನೀನು ರಾಜ್ಯವನ್ನು ಅನುಭವಿಸು ಅಂತ ಹೇಳ್ತಾನೆ. ಉಳಿದದ್ದೇನಿದೆ ನಾಳೆ ನೋಡೋಣ. ಈ ಮೊದಲೇ ತಿಳಿಸಿದ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ನಾಳೆ ಬೆಳಗ್ಗೆ ವಿಷ್ಣು ಪುರಾಣ 11ರಿಂದ 11:50 ಅದು ಇಲ್ಲಿಯೇ. ಆಮೇಲೆ ನಾಳೆ ಸಂಜೆ ರಾಮಾಯಣ ಅದು ಇದ್ದೇ ಇರುತ್ತೆ. ಯಾರೂ ತಪ್ಪಿ ಅಲ್ಲಿಗೆ ಹೋಗಬೇಡಿ, ಯಾಕೆಂದರೆ ಅಲ್ಲಿ ನಾನು ಇರೋಲ್ಲ. ಇಲ್ಲಿ ನಾನು ಇರ್ತೇನೆ, ವಿಷ್ಣು ಪುರಾಣವೂ ಇರುತ್ತೆ. ಕೃಷ್ಣಾರ್ಪಣಮಸ್ತು.